ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ಅಸತೋ ಮಾಂ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ ಓಂ ಅಸತ್ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ ಓಂ ನಮಃ ಶಿವಾಯ ಓಂ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಯತೀಶ್ವರಂ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ 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 ಓಂ ನಮಃ ಶಿವಾಯ ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿಕಮಲದ್ವಂದ್ವಂ ತಾಪತ್ರನಿವಾರಣಂ ಶಾಂತೈಕ್ಯಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಓಂ ನಮಃ ಶಿವಾಯ. ಈ ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢಾಚಾರ್ಯ ಪಾದಗಳಿಗೆ ದೀರ್ಘದಂಡ ಪ್ರಣಾಮ ಸಲ್ಲಿಸುತ್ತಾ ಬಸವಾದಿ ಶರಣರಿಗೂ ದಾಸ ಪರಂಪರಿಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಎಲ್ಲಾ ಶರಣು ತಂದೆ ತಾಯಿಗಳ ಪಾದಗಳಿಗೂ ಕೂಡ ಹಣಿ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೀಯರೇ, ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಈ ಒಂದು ಪರಮಾನುಭೂತಿ ಎಂಬ ಗ್ರಂಥವನ್ನ ನಿಜಗುಣರಿಂದ ವಿರಚಿತವಾದ ಈ ಗ್ರಂಥಕ್ಕೆ ಸರಳವಾದ ಟೀಕಾ ತಾತ್ಪರ್ಯವನ್ನು ಬರೆದಂತ ಅರುಳು ಜ್ಯೋತಿ ಶಿವಪುತ್ರಜ್ಜರಿಗೂ ಮತ್ತು ನಿಜಗುಣ ಆರ್ಯರಿಗೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ ಈ ಒಂದು ಪರಮಾನುಭೂತಿಯ ಶ್ರೇಷ್ಠವಾದ ಈ ಪರಮಾನುಭೂತಿಯ 6ನೇ ಸಂಧಿ ಒಳಗ ನೀವು 7ನೇ ಸೂತ್ರವನ್ನ ಚರ್ಚೆ ಮಾಡ್ಕೋತ ಬಂದೇವಿ. ಈಗ ಈ ಪರಮಾನುಭೂತಿ ಈ ಸೂತ್ರದೊಳಗೆ ಏನ್ ಹೇಳ್ತದ ಅಂದ್ರ, ನಿನ್ನೆ ದಿವಸ ನೀವು ಕೂಡ ಚರ್ಚೆ ಮಾಡ್ಕೋತ ಮುಮುಕ್ಷಿ ಅಂದ್ರ ಯಾರಿಗ ಅನ್ಬೇಕು, ಮುಮುಕ್ಷಿ ಅಂದ್ರೆ ಹೆಂಗ್ ಇರ್ತಾನ ಅನ್ನುವಂಥದ್ದನ್ನ ಇಲ್ಲಿ ಚರ್ಚೆ ಮಾಡ್ಕೋತ ಬಂದೇವಿ. ಇವತ್ತ ಮತ್ತು ನಿನ್ನೆ 7ನೇ ಸೂತ್ರದೊಳಗನು ಕೂಡ ದ್ವೈತ ವಿರಕ್ತನು ಮತ್ತು ಅದ್ವೈತ ರಕ್ತನು ಒಂದರಲ್ಲಿ ಬೆರತ ಅಪ್ಪಾತನು ಅವನಿಗೆ ಏನ್ ಅನ್ಬೇಕು ಅಂದ್ರೆ ಅಭ್ಯಾಸಿ ಅನ್ಬೇಕು ಅನ್ನುವಂಥದ್ದನ್ನ ನಿನ್ನೆ ಚರ್ಚೆ ಮಾಡ್ಕೊತ ಬಂದೇವಿ. ಇಲ್ಲಿ ಮೊದಲಿಗೆ ಹೇಳ್ದಂಗ ಈ 6ನೇ ಸಂಧಿ ಸೂತ್ರದಲ್ಲಿ ಏನ್ ಹೇಳ್ಕೊತ ಬಂದಿದ್ರು ಮೊದಲೇ ಅಂದ್ರ ಗುರುವಿನ ಲಕ್ಷಣ, ಶಿಷ್ಯನ ಲಕ್ಷಣ ಮತ್ತು ಅಭ್ಯಾಸಿ, ಅನುಭವಿ ಮತ್ತು ಮುಮುಕ್ಷನ ಲಕ್ಷಣಗಳನ್ನು ಹೇಳ್ತೀನಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದಾರ. ಇಲ್ಲಿ ನಮಗ ನಿನ್ನೆ ದಿವಸ ಏನ ನಾವು ಚರ್ಚೆ ಮಾಡ್ಕೊಂಡು ಬಂದೇವಂದ್ರ ದ್ವೈತ ವಿರಕ್ತ ಅನ್ನೋದು 2 ಇಲ್ಲದವನು ಅವ್ ಏನ್ ಅನ್ಬೇಕು ಅಂದ್ರ ಅದ್ವೈತಿ ಅನ್ಬೇಕು. ಅವ ಅದ್ವೈತಿ ಹೆಂಗಿರ್ತಾನಂದ್ರ ಅದ್ರ ಯಾವಾಗಲೂ ರಮಿಸ್ತಿರ್ತಾನ. ಅದ್ವೈತದೊಳಗಂದ್ರ ತನ್ನ ಸ್ವರೂಪದೊಳಗೆ ಯಾವಾಗಲೂ ಸ್ಥಿತಿ ಮಾಡ್ಕೊಂಡಿರೋವಾಗ ಏನಂತಾರ ಇಲ್ಲಿ ಅದ್ವೈತವನ್ನು ತಿಳಿದವನು ಬಲ್ಲವನು ಅನ್ನುವಂಥದ್ದನ್ನ ಇಂಥದನ್ನ ಯಾರು ಅಭ್ಯಾಸ ಮಾಡ್ತಾರ ಅಂತವಿಗೆ ಅಭ್ಯಾಸಿ ಅನ್ಬೇಕು ಅನ್ನುವಂಥದ್ದನ್ನ ನಿನ್ನೆ ನಾವು ಚರ್ಚೆ ಮಾಡ್ಕೊಂಡು ಬಂದೀವಿ. ಇವತ್ತ
ಅಭ್ಯಾಸಿ ಹೇಳಿ ಇವತ್ತು ಅನುಭವಿ ಮತ್ತು ಆರೂಢರು ಹೆಂಗಿರ್ತಾರ ಅನ್ನುವಂಥದ್ದನ್ನ ಈ 8ನೇ ಸೂತ್ರದೊಳಗ, ನಿನ್ನೆ 7ನೇ ಸೂತ್ರವನ್ನು ಮುಗಿಸಿ ಇವತ್ತು 8ನೇ ಸೂತ್ರದೊಳಗೆ ಏನ್ ಹೇಳ್ತಾರ ಅಂದ್ರ, ಹಿಂದಿನ ಸೂತ್ರದಲ್ಲಿ ಅಭ್ಯಾಸಿ ಲಕ್ಷಣವನ್ನು ಹೇಳಿ ಈಗ ಈ ಸೂತ್ರದಲ್ಲಿ ನಿಧಿಧ್ಯಾಸನ ಮಾಡುವ ಅನುಭವ ಮತ್ತು ಆರೂಢ ಲಕ್ಷಣವನ್ನ ಹೇಳ್ತೀನಿ ಮೈತ್ರಿ ಕೇಳು ಅನ್ನುವಂಥದ್ದನ್ನ ಅಲ್ಲಿ ಯಾಜ್ಞವಲ್ಕರು ಮೈತ್ರಾದೇವಿಗೆ, ಅಲ್ಲಿ ಮೈತ್ರಾದೇವಿ ಏನು ಪ್ರಶ್ನೆ ಕೇಳಿದ್ಲು ಅಂದ್ರ, ನಾನು ಅನಂತ ಜನ್ಮಗಟ್ಲೆ ನಾನು ಕರ್ಮವನ್ನ ಮಾಡ್ಕೋತನೇ ಬಂದೀನಿ. ನನಗ್ ಕರ್ಮ ಮಾಡಿದ್ರು ಕೂಡ ನನಗ ಸುಖ ಶಾಂತಿ ಮುಕ್ತಿ ಎಂಬುದು ನನಗ ಅನುಭವಕ್ಕೆ ಬರ್ಲಿಲ್ಲ. ನನಗೆ ನೀನು ಏನಾದ್ರೂ ಹೇಳುತ್ತಿದ್ರ ನನಗ ಕರ್ಮವನ್ನ ಹೇಳ್ಬೇಡ, ನನಗೇನಾಗ್ಬೇಕು ಸ್ಮೃತಿ ಮಾತ್ರದಿಂದ ನನಗ್ ಜ್ಞಾನ ಆಗಿರ್ಬೇಕು. ಅಂದ್ರೆ ಹೇಳುವುದ್ರೊಳಗ ನನ್ನಲ್ಲಿ ಏನು ದೋಷ ಅದ ಆ ದೋಷವನ್ನ ತಿಳಿದು ನೀನು ಸ್ಮೃತಿ ಮಾಡಿಕೊಡ್ಬೇಕು. ಸ್ಮೃತಿ ಮಾಡಿಕೊಟ್ರ ನನ್ನಲ್ಲಿ ಏನಾಗ್ಬೇಕು, ಅದು ಸ್ಮೃತಿ ಆಯ್ತು ಅಂದ್ರ ನನಗ ಏನಾಗ್ತದ ಆ ಜ್ಞಾನ ಪರಮಾನಂದ, ನೀ ಏನ್ ಹೇಳ್ಬೇಕಂತಿಲ್ಲ ಪರಮಾನಂದ ಆನಂದ ಸುಖವನ್ನ ನಾನು ಅನುಭವಿಸಾಕ ಬರ್ತದ. ಅದಕ್ಕೆ ನನಗ ಕರ್ಮ ಉಪಾಸನೆ ಏನು ಹೇಳದೆ ನನಗ ನೇರವಾದ ಜ್ಞಾನವನ್ನೇ ಅನುಭವಿಸು ಹೇಳು ಅನ್ನುವಂಥದ್ದನ್ನ ಮೈತ್ರಾದೇವಿಯಲ್ಲಿ ಪ್ರಶ್ನೆ ಇತ್ತಲ್ಲ, ಅದನ್ನೇ ಪ್ರಶ್ನೆಯನ್ನು ಇಟ್ಟುಕೊಂಡು ಇವತ್ತಿನ ನುಡಿ ಒಳಗ ಇವತ್ತು ಹೇಳೋರದಾರ. ಇವತ್ತ ಪಲ್ಲವಿ ಒಳಗ ಏನ ಹೇಳ್ಕೊಂಡು ಬಂದಾರಂದ್ರ, ದ್ವೈತಾದ್ವೈತವನು ಅಂದ್ರೆ ದ್ವೈತ ಅದ್ವೈತವನು ಎರಡರೊಂದುಗಳನ್ನು ಉಳಿಯದವ ಅನುಭವಿ ಕೃತಜಾತವಿಲ್ಲದವನು ಆರೂಢನು ಅನ್ನುವಂಥದ್ದನ್ನು ಹೇಳ್ಕೊತ ಬಂದಾರ. ಇಲ್ಲ ಅನುಭವಿ ಅಂದ್ರೆ ಬಲ್ಲವನು, ತಿಳಿದವನು, ಮತ್ತು ಕೃತ ಜಾತವಿಲ್ಲದವನು ಅಂದ್ರೆ ಮಾಡತಕ್ಕ ಕರ್ತವ್ಯ ಅವನು ಏನೂ ಇಲ್ಲ, ಎಲ್ಲವನ್ನು ಮಾಡಿ ಕರ್ಮ ಉಪಾಸನೆ ಎಲ್ಲಾ ಏನ್ ಮಾಡ್ಬೇಕಾಗಿತ್ತು ಎಲ್ಲವನ್ನು ಮಾಡಿ ಈಗ ಏನಾಗ್ಯನವ ದ್ವೈತ ಮತ್ತು ಅದ್ವೈತಗಳು ಎರಡನ್ನು ತಿಳಿದವನು ಬಲ್ಲವನು ಅಂತ ಅನುಭವಿ ಏನಂತಾನಲ್ಲ, ಈಗ ನಾನು ಏನಾಗಿನಿ ಅನುಭವಿ ಆಗೇನಿ, ಈಗ ನಾನು ಆರೂಢನಾಗ್ಬೇಕಾಗ್ಯದ, ಈ ರೂಢದ ತೆಗೆದು ನಾ ಆರೂಢನಾಗ್ಬೇಕಾಗ್ಯದ ಅನ್ನುವಂಥದ್ದನ್ನ ಅಲ್ಲಿ ಮೈತ್ರಾದೇವಿಯ ಪ್ರಶ್ನೆಗಳನ್ನ ಉದ್ದೇಶ ಇಟ್ಕೊಂಡು ಈಗ ಹೇಳ್ಕೋತ ಹೊಂಟಾರ. ಇಲ್ಲಿ ನಮಗೆ ಏನ್ ಅನುಭವಕ್ಕೆ ಬತ್ತು ಅಂದ್ರ, ದ್ವೈತ ಅದ್ವೈತಗಳ ಎರಡು ಒಂದುಗಳನ್ನು ಎಲ್ಲವನು ಬಲ್ಲವನು, ದ್ವೈತದೊಳಗೆ ಏನೈತಿ ಅದ್ವೈತದೊಳಗೆ ಏನೈತಿ ಎರಡನ್ನು ಬಲ್ಲವನು, ಎರಡನ್ನು ಬಲ್ಲವನಾಗಿ ಎರಡನ್ನು ಬಿಟ್ಟವನವ ಅನುಭಾವಿ ಏನೀಗ ಅನುಭಾವಿಯಾಗಿ ಇನ್ನು ಆರೂಢ ಸ್ಥಿತಿ ಒಳಗಿರವದನ. ಅಂತ ಅನುಭಾವಿಗೆ ಇವು ಎರಡರ ಮಾಡ್ಬೇಕು, ನಾ ಅದ್ವೈತ ಮಾಡ್ಬೇಕು ದ್ವೈತವನ್ನು ತಿಳಿಬೇಕು ಅನ್ನೋದು ಯಾವ ವಿಚಾರ ಇಲ್ಲ, ಎರಡನ್ನು ಮೀರಿದವನು. ಅಂತವನ ಸ್ಥಿತಿ ಹೆಂಗಿರ್ತದ ಅನ್ನುವಂಥದ್ದನ್ನ, ಲಕ್ಷಣ ಹೆಂಗಿರ್ತದ ಅನ್ನುವಂಥದ್ದನ್ನು ಮೈತ್ರ ಕೇಳಿದಾಗ ಇವತ್ತ ಯಾಜ್ಞವಲ್ಕರು ಅನುಭಾವಿ ಲಕ್ಷಣ ಹೇಳ್ತೀನಿ ಕೇಳು ಮೈತ್ರಿ ಅನ್ನುವಂಥದ್ದನ್ನ ಹೇಳ್ಕೊತ ಹೋಗ್ತಾರ. ದ್ವೈತ ಅದ್ವೈತ ಎರಡರಲ್ಲಿಯೂ ಅಪ್ರೀತಿ ಪ್ರೀತಿಗಳಿಲ್ಲದೆ ಉದಾಸೀನದಿಂದಿದ್ದು, ಅಂದ್ರ ದ್ವೈತದೊಳಗಾಗ್ಲಿ ಅದ್ವೈತದಾಗ್ಲಿ ಎರಡನ್ನು ಮಾಡ್ಬೇಕು ಅನ್ನೋದು ಅವನಲ್ಲಿ ಏನು ಇಲ್ಲ, ಅವ ಎರಡಕ್ಕೂ ತಿಳಿದವನು ಅಂದ್ರೆ ಉದಾಸೀನ ಉಳ್ಳವನಾಗ್ಯಾನ, ಅವು ಎರಡನ್ನು ಬಿಟ್ಟವ. ಮತ್ತು ಅನುಭವಿ ಎಂದು ಒಳಗ ಹೊರಗ ಮಾಡತಕ್ಕ ಕರ್ತವ್ಯ ಯಾವುದೂ ಇಲ್ಲ, ಒಳಗನ ಅಂದ್ರ ಸಗುಣದಗನು ಇಲ್ಲ ನಿರ್ಗುಣದೊಳಗಿಲ್ಲ, ಎರಡನ್ನು ಅವ ಏನಾಗ್ಯಾನ ಬಲ್ಲವನು ತಿಳಿದವನು ಇದ್ದವಾಗ ಏನ್ ಅನ್ಬೇಕು ಅಂದ್ರ ಆರೂಢನು, ಅಂದರೆ ಅವನಿಗೆ ಸಿದ್ಧನೇ ಹೊರತು ಅವ ಆರೂಢ ಅಂದ್ರೆ ಸಿದ್ಧನೇ ಹೊರತು ಸಾಧಕನಲ್ಲ ಎಂಬ ಭಾವ. ಇಲ್ಲಿ ಅವಾಗ ಸಾಧನೆ ಎಂಬುದು ಏನು ಉಳಿದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳೋರದಾರ ಈ ನುಡಿ ಒಳಗ. ಅಂದ್ರೆ ಅನುಭಾವಿ ಮತ್ತು ಆರೂಢ ಹೆಂಗಿರ್ತಾನ ಅನ್ನುವಂಥದ್ದನ್ನ ಈ ನುಡಿ ಒಳಗೆ ಹೇಳ್ಕೋತ ಹೋಗ್ತಾರ. ಇಲ್ಲಿ ಅನುಭವಿ ಲಕ್ಷಣವನ್ನು ಹೇಳ್ತೀನಿ ಅಂತಾಳೆ ಯಾಜ್ಞವಲ್ಕರು ಮೈತ್ರಾದೇವಿ ಹೇಳ್ತಾರ. ಆಕಿ ಮೈತ್ರನ ಪ್ರಶ್ನೆ ಏನಿರ್ಬೇಕು, ನನಗೆ ಸ್ಮೃತಿದಿಂದ ಜ್ಞಾನ ಆಗಿರ್ಬೇಕು, ನನಗೆ ಕರ್ಮ ಉಪಾಸನೆ ನನಗೆ ಯಾವುದ್ರ ಅವಶ್ಯ ಇಲ್ಲ, ನಾನು ಒಳಗ ಹೊರಗ ಎರಡೂ ತಿಳಿದೀನಿ, ಕರ್ಮ ಸಗುಣನು ಮಾಡೀನಿ ನಿರ್ಗುಣ ಕರ್ಮಗಳನ್ನ ಮಾಡಿನ, ನನಗೆ ಯಾವ ಬೇಕಾಗಿಲ್ಲ, ನನಗೆ ಸ್ಮೃತಿ ಆತ್ರದಿಂದ ಜ್ಞಾನ ಆಗ್ಬೇಕು ಅನ್ನುವಂಥದ್ದನ್ನಲ್ಲಿ ಏನು ಪ್ರಶ್ನೆ ಇಟ್ಕೊಂಡು ಬಂದಾಳಲ್ಲ ಅದನ್ನೇ ಪ್ರಶ್ನೆ ಇಲ್ಲಿ. ಸ್ಮೃತಿ ಮಾತ್ರದಿಂದ ಆತ್ಮರತಿ ಸುಖ ವಾಯಸ ಗತಿಯೋಳ್ ಅದರ ಅಳವಟ್ಟು ಚಲಿಸದೆ ಮತಿಯೋಳು ಉದಾರತೆ ಸಮಾತೆ ಚಿತ್ತದೊಳಿರೆ ಸತಿ ತಿಳಿ ಅನುಭವಿ ಎನ್ನುವನೆಂದು ಅನುಭವಿ ಅಂತಾರ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಏ ಸ್ತ್ರೀಯಳೇ, ಏ ಸತಿಯೇ,
ಆಯಾಸಗತಿ ದೂರದೆ ಅಂದ್ರ ಏನೋ ಶ್ರಮ ಮಾಡದೆ, ಯಾಕಂದ್ರೆ ನೀನ್ ಎಲ್ಲವನ್ನು ತಿಳಿದಿ ಬಲ್ಲವಳದಿ, ನಿನ್ ಏನು ಕರ್ಮ ಉಪಾಸನ ಏನು ಹೇಳುದಿಲ್ಲ. ಈಗ ಆಯಾಸ ಯಾವ ಇಲ್ಲದೆ ಕೃತಿ ಅಂದ್ರ ಸ್ಮೃತಿ ಮಾತ್ರದಿಂದ ಏನಾಗ್ಬೇಕು, ನನ್ಗೆ ನೀ ಜ್ಞಾನ ಆಗ್ಬೇಕು ಅಂತ ಕೇಳಿಯಲ್ಲ, ಕೇಳು ಇಲ್ಲಿ ಅನ್ನುವಂಥದ್ದನ್ನ ಹಿಂಗ ಇಂಥವ್ ಲಕ್ಷಣಗಳಲ್ಲಿ ನಿನ್ನಲ್ಲಿದ್ರ ನಿನಗ ಇಲ್ಲಿ ಏನು ಅನುಭಾವಿ ಆಗ್ತಿ, ಅನುಭಾವಿ ಲಕ್ಷಣಗಳನ್ನ ಹೇಳ್ತೀನಿ ಕೇಳು ಅನ್ನುವಂಥದ್ದನ್ನ ಹೇಳಿ, ಕೃತಿ ಸಾಧ್ಯ ಫಲವು ಪ್ರತೀತಿ ಆಗದೆ ಅಂದ್ರೆ ಯಾವ ಕರ್ಮಗಳನ್ನ ಮಾಡದೆ ಅವು ಕುರಿದು ಪ್ರತೀತಿ ಆಗದೆ ಸ್ಮೃತಿ ಮಾತ್ರದಿಂದ ಅಂದ್ರ ಸ್ಮರಣ ಮಾತ್ರದ ನನಗೇನಾಗ್ಬೇಕು, ಆತ್ಮ ಸುಖ ಆತ್ಮಜ್ಞಾನ ಆಗ್ಬೇಕು, ಆತ್ಮ ಸುಖದೊಳಗೆ ನಾ ಇರಾಕ ಆಗ್ಬೇಕು ನೀ ಹೇಳಿದ ಮಾತ್ರದಿಂದ ಅನ್ನುವಂಥದ್ದನ್ನ ಸ್ಮೃತಿ ಮಾತ್ರದಿಂದ ಆತ್ಮರ್ತಿ ಸುಖವು ಆತ್ಮ ಸ್ವರೂಪದಲ್ಲಿ ಚಿತ್ತವು ರಮಿಸಲು ನನಗೆ ನೀನು ಹೇಳು. ನನ್ನ ಮನಸ್ಸ ಈ ಕರ್ಮದೊಳಗ ವಿಷಯದೊಳಗ ಮತ್ತು ಯೋಗದೊಳಗ ಎಲ್ಲಿ ಹೋಗದೆ ನನ್ನ ಸ್ಮೃತಿ ಮಾತ್ರದಿಂದ ನಾನು ಆತ್ಮ ಸ್ವರೂಪನೇ ಅದೀನಿ, ನನಗೇನಾಗಿದೆ ಮರು ಆಗಿತ್ತು, ಮರು ಆಗಿದ್ದ ಮರು ಕಳ್ಕೊಳಕ್ಕೆ ನೀವು ಇಷ್ಟೆಲ್ಲ ಕರ್ಮ ಉಪಾಸನೆ ಅಂತ ಇಂಥ ಸಗುಣ ನಿರ್ಗುಣ ಇವೆಲ್ಲ ಅಷ್ಟಾಂಗ ಏಳನ್ನು ಹೇಳ್ಕೊತ ಬಂದಿರಿ ನನ್ಗ. ಈಗ ಅದು ಎಲ್ಲ ನನ್ಗ ಅವಶ್ಯ ಇಲ್ಲ. ಈಗ ನೀನು ನನಗ ಆ ಗೀತಾದಾಗ ಹೇಳ್ಕೊತ ಬಂದಾರ ನೋಡು, ಸ್ಮೃತಿ ಅಂದ್ರ ಇಲ್ಲಿ ಸ್ಮೃತಿ ಮಾತ್ರದಿಂದ ಮೋಹ ನಂಗೆ ನಷ್ಟ ಆಗ್ಬೇಕು. ನಷ್ಟೋ ಮೋಹ ಸ್ಮೃತಿ ಲಬ್ಧ. ಮೋಹ ನನ್ಗೆ ನಷ್ಟ ಆಯ್ತು ಅಂದ್ರೆ ನಾನು ಸ್ವರೂಪ ಆತ್ಮನಿದೆ, ನಂಗೆ ಸ್ಮೃತಿ ಆಗ್ತದ. ಅಂತ ಮೋಹವನ್ನ ನಷ್ಟ ಮಾಡುವಂಥದ್ದು ಸ್ಮೃತಿ ಮಾಡುವಂಗ ನನಗೆ ನೀನು ಹೇಳು ಅನ್ನುವಂಥದ್ದನ್ನ ಇಲ್ಲಿ ಮೈತ್ರಾದೇವಿ ಯಾಜ್ಞವಲ್ಕರಿಗೆ ಹಿಂಗ ಪ್ರಶ್ನೆಯನ್ನ ಕೇಳಿದ್ದಕ್ಕ ಇಲ್ಲಿ ಇಂಥವ್ರಿಗೆ ಅನುಭವಿ ಅಂತಾರ ಅನ್ನುವಂಥದ್ದನ್ನ ಲಕ್ಷಣ ಹೇಳ್ಕೊತ ಅಂತಾರ. ಸ್ಮರಣ ಮಾತ್ರದಿಂದ ಆತ್ಮರತಿ ಸುಖವು ಆತ್ಮ ಸ್ವರೂಪದಲ್ಲಿ ಚಿತ್ತವು ರಮಿಸಲು ನನಗೇನಾಗ್ತದ ಪ್ರಕಟ ಆಗ್ತದ, ಹೊರಗಿಂದ ನನಗೆ ಪ್ರಕಟ ಆಗುದಿಲ್ಲ. ನಾನು ಸ್ಮೃತಿ ನಾನು ಆತ್ಮನೇ ಇದೀನಿ, ನನಗೆ ಮರುವಾಗಿತ್ತು, ಈಗ ಸ್ಮೃತಿ ಆದಗಳು ಏನಾಯ್ತು, ಓಹೋ ನಾನು ಇಂಥವದಿನಲ್ಲ. ಅಲ್ಲಿ ಅರ್ಜುನ ಪರಮಾತ್ಮ ಹೇಳ್ತಾ ನೋಡು, ಈಗ ನನಗೆ ಮೋಹ ನಷ್ಟ ಆಯ್ತು, ಈಗ ನನಗೆ ಸ್ಮೃತಿ ಆಯ್ತು. ನಾನೇನದೀನಿ, ನಾನು ಸಾಯವನಲ್ಲ, ಹುಟ್ಟವನಲ್ಲ, ನಾನು ಕೊಲ್ಲವನಲ್ಲ, ಕೊಲ್ಲಿಸಿಕೊಳ್ಳವನಲ್ಲ. ನಾನೀಗ ಯಾರನ್ನ ಹೊಡಿ ಅಂದ ಹೇಳಿ ಯುದ್ಧ ಯಾರ ಜೊತೆ ಮಾಡಂದಿ? ಏನ ದೊಡ್ಡಪ್ಪ ಭೀಷ್ಮನ್ ಹೊಡಿಲೋ, ದ್ರೋಣಾಚಾರ್ಯ ನೋಡಿಲೋ, ನೀನು ಯಾರನ್ನ ಹೇಳ್ತೀನಿ ಅದನ್ನ ಹೊಡಿತೀನಿ. ನಾನು ನಿಮಿತ್ತ, ನೀ ಎಲ್ಲವನ್ನೂ ಮೊದಲೇ ನೀನೇನದಿ ಬಲ್ಲವನಿದಿ ಪರಮಾತ್ಮ. ಈಗ ನನಗೆ ಸ್ಮೃತಿ ಆಯ್ತು, ನೀನು ಪರಮಾತ್ಮನೇದಿ ಅನ್ನೋದು ನನಗೇನಾಗಿತ್ತು. ಇಲ್ಲಿ ತನ 18 ಅಧ್ಯಾಯಗಳು ತನ ನೀನೊಬ್ಬ ಪರಮಾತ್ಮ, ನೀನು ನನಗೆ ಸೋದರ ಮಾವದಿ, ನನಗೆ ಗೆಳೆಯದಿ, ನನ್ನ ಯುದ್ಧವನ್ನ ನಡೆಸುವ ಸಾರಥಿ ಅದಿ ಅಂತ ಏನೇನೋ ನನಗ ಭಾಸ ಆಗಿತ್ತು, ಅಜ್ಞಾನ ಆಗಿತ್ತು. ಈಗ ಏನು ಸ್ಮೃತಿ ಆಯ್ತು, ನೀನು ಪರಮಾತ್ಮ ಆತ್ಮ ಸ್ವರೂಪನೇ ನೀನದಿ. ನಾನು ನಿಮಿತ್ತ ಈ ದೇಹಾದಿ ಅವರುಗಳು ಕೊಲ್ಲುಸುಗಳು ಏನದಲ್ಲ, ದೇಹಾದಿ ಅವರುಗಳು ಇವು ನಿಮಿತ್ತ ಅದಾವು. ನನ್ನ ಸ್ವರೂಪ ಹೆಂಗದ ನೀ ಹಿಂದೆ ಹೇಳ್ಕೊತ ಬಂದಿ. ನೈನಂ ಚಂದಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕ ಅಂತ ನೀ ಹೇಳ್ಕೊತ ಬಂದಿ. ಯಾವ ಗಾಳಿ ಆಗ್ಲಿ, ಅಸ್ತ್ರ ಆಗ್ಲಿ, ಅಣುಬಾಂಬ ಆಗ್ಲಿ ಯಾವನ್ನೂ ಏನು ಮಾಡಕ್ ಬರಂಗಿಲ್ಲ, ಆತ್ಮನ ಲಕ್ಷಣ ಹೇಳ್ಕೊತ ಬಂದಿ. ಅಲ್ಲಿ ಅಂತ ನನ್ನ ಸ್ವರೂಪ ಇದ್ದಾಗ ನಾ ಯಾರನ್ನ ಕೊಲ್ಲುತ್ತೀನಿ, ಯಾರು ನನ್ನ ಕೊಲ್ಲುತ್ತಾರ, ನನ್ಗೆ ಎಲ್ಲಿ ಪಾಪ ಅದ, ಎಲ್ಲಿ ಪುಣ್ಯ ಅದ? ಈಗ ನನಗ ಆತ್ಮನೇ ಅಂತ ಸ್ಮೃತಿ ಆಯ್ತು. ಹೇಳು ಪರಮಾತ್ಮನ ಯುದ್ಧ ಆಡ್ತೀನಿ, ಯಾರು ನೋಡಿ ಎಂದು ಹೇಳು ಅನ್ನುವಂಥದ್ದನ್ನ 18 ಅಧ್ಯಾಯ ಹೇಳ್ಕೋತ ಬಂದ ಕೊನೆ ಮೋಹ ನಷ್ಟ ಆಯ್ತು ಅಂತ ಹೇಳ್ದ. ಹಂಗಿಲ್ಲಿ ಅನುಭಾವಿಗೆ ಇಲ್ಲಿ ಏನ್ ಹೇಳೋರದಾರ, ಯಾವಾಗ ನನಗ ಸ್ಮೃತಿ ಮಾಡಿದಿಲ್ಲ, ಆ ಸ್ಮೃತಿಲಿಂದ ನನಗ್ ಜ್ಞಾನ ಆಗಿರ್ಬೇಕು. ನಾನು ಆ ಸುಖದೊಳಗ, ಯಾವುದು ಆತ್ಮ ಸುಖದೊಳಗ ನಾನು ಇರಂಗ ಆಗ್ಬೇಕು ಅನ್ನುವಂಥದ್ದನ್ನ ಅಲ್ಲಿ ಮೈತ್ರಾಗಿ ಬಹಳ ಒತ್ತು ಕೊಟ್ಟು ಹೇಳ್ಕೋತ ಹೊಂಟಾರ. ಆತ್ಮ ಸ್ವರೂಪದಲ್ಲಿ ಚಿತ್ತವು ರಮಿಸ್ತಿರ್ಬೇಕು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅದನ್ನೇ ನಾನು ಒಳ್ಳೆ ಅದನ್ನೇ ಹೇಳ್ತೀನಿ. ಇದನ್ನೇ ಭಗವದ್ಗೀತೆ ಇದು ಯಾವುದು ಭಜ ಗೋವಿಂದೊಳಗೂ ಕೂಡ ಕೃಷ್ಣ ಪರಮಾತ್ಮ ಇದು ಯಾರು ಶಂಕರಾಚಾರ್ಯ ಅದನ್ನ ಹೇಳ್ಕೊತ ಬಂದಾರ. ಅಲ್ಲಿ ಯೋಗರತೋವ ಭೋಗರತೋವ, ಯೋಗಿಯರಾಗಿರು ನೀ ಭೋಗಿಯರಾಗಿರು, ಸಂಗಿಯಾಗಿರು ನೀನ್ ನಿಸಂಗಿ ಆಗಿರು, ಸಂಸಾರದೊಳಗಿರು ನೀನು ಸನ್ಯಾಸಿಯಾಗಿರು, ಮತ್ತಿಲ್ಲಿ ಸಂಘದೊಳಗಿರು ನಿಸಂಗಿ ಆಗಿರು. ಆದರೆ ರಮತೆ ಚಿತ್ತಂ ಅಂದ್ರೆ ನಿನ್ನ ಮನಸ್ಸು ಎಲ್ಲಿ ರಮಿಸ್ತಿರ್ಬೇಕಂದ್ರ ಚಿತ್ತಂ ರಮತೆ ನಂದತಿ ನಂದತಿ ನಂದದೇವ ಅನ್ನುವಂಥದ್ದು ಒಂದು ಅವರು
ಭಜಗೋವಿಂದೊಳಗ ಅನ್ಕೋತ ಬಂದಾರ. ನಮ್ಮ ಮನಸ್ಸು ಮಾತ್ರ ಬ್ರಹ್ಮನಲ್ಲಿ ಸ್ಥಿತಿ ಆಗಿತ್ತು, ಅಲ್ಲೇ ರಮಿಸ್ತಿತ್ತು. ಅಂದ್ರ ಅವು ಯಾವ ನಮಗೆ ನೀ ಯೋಗಿ ಸಂಸಾರಿ ಆಗಿರೋ ಇರು, ಸನ್ಯಾಸಿ ಆಗಿರು, ಯಾವ್ದಾರ ಇರು, ನೀ ಸತ್ಸಂಗದಾಗ ಇರು, ಸತ್ಸಂಗ ಇಲ್ಲದೆ ಇರು, ನೀನು ಮಾತ್ರ ನಿನ್ನ ಮನಸ್ಸು ಅಲ್ಲಿ ಬ್ರಹ್ಮನಲ್ಲಿ ರಮಿಸ್ತಿತ್ತು. ಅಂದ್ರ ನಿನಗೆ ಯಾವ ದೇಹಾದಿ ವ್ಯವಹಾರಗಳು ಇವೆಲ್ಲವೂ ಮನುಷ್ಯನ ಕಾರ್ಯಗಳು. ದೇಹ ಇವೆಲ್ಲ ಮನುಷ್ಯನ ಕಾರ್ಯಗಳದಾವು. ನಾನು ಆತ್ಮನೇ ಇದೀನಿ ಅಂದಾಗ ನನಗೆ ಯಾವ ಕೊಲ್ಲುವುದಲ್ಲಿ, ಕೊಲ್ಲಿಸುವುದಲ್ಲಿ, ಸಾವು ಅಲ್ಲಿ, ಹುಟ್ಟು ಅಲ್ಲಿ ನನಗೆ ಯಾವ ಇಲ್ಲ. ಹುಟ್ಟುದು ಇಲ್ಲ ಅಂದ್ರ ನನಗ್ ಸಾವನೇ ಇಲ್ಲ. ನಾ ಹುಟ್ಟಿನ ಅಂದ್ರ ಸಾವು ಅದಾವು. ಇಂಥವಳು ನೀ ನದಿ ಮೈತ್ರಿ ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಸ್ಮೃತಿ ಮಾಡಿಕೊಡ್ತಾರ ಯಾಜ್ಞವಲ್ಕರು. ಇಂಥವಳು ನೀನ್ ಅಂದಾಗ ನೀನು ಯಾರಿಂದ ಸಾಯ್ತಿ, ಯಾರಿಂದ ಹುಡ್ತಿ, ನಿನ್ಗೆ ಯಾವ ಕರ್ಮ ಹೇಳ್ಬೇಕು, ನಿನಗೆ ಯಾವ ಕರ್ಮ ಇಲ್ಲ. ನಿನಗ ಯೋಗನೂ ಇಲ್ಲ, ನಿನಗೆ ತ್ಯಾಗನೂ ಹೇಳಂಗಿಲ್ಲ, ನಿನಗ್ ಕರ್ಮನೇ ಇಲ್ಲ ಅಂದಾಗ ನಿನ್ ಯಾವ ಹೇಳು ಅವಶ್ಯ ಇಲ್ಲ ಅಂತ ಒಳಗ ಹೊರಗ ತಿಳಿದುಕೊಂಡಂತ ಮೈತ್ರಿ, ಇಂಥವಳನ್ನ ನೀನು ಏನದಿ ಇಲ್ಲಿ ಅನುಭಾವಿ ಇದೆ ಅನ್ನುವಂಥದ್ದನ್ನ ಇಲ್ಲಿ ಒತ್ತು ಕೊಟ್ಟು ಹೇಳ್ಕೊತ ಬಂದಾರ. ಅನುಭಾವಿ ಶಾಸ್ತ್ರ ಹೇಳಬಹುದು, ಬಿಡಬಹುದು. ಹೇಳಿದ್ರು ಕೂಡ ಅವಾಗ ಯಾವ ಬಾಧ ಇಲ್ಲ, ಬಿಟ್ರು ಕೂಡ ಅವ್ ಯಾವ ಬಾಧ ಇಲ್ಲ. ನಾನು ಹೇಳವನೇ ಅಲ್ಲ, ನನಗೆ ದೇಹಾದಿ ವ್ಯವಹಾರಗಳೇ ಈ ಮಿಥ್ಯ ಆಗ್ಯಾವು. ನಾನು ಆತ್ಮನೇ ಇದೀನಿ ನನಗ ನಿಶ್ಚಯ ಆಗ್ಯದ. ನನ್ನ ಸ್ಥಿತಿಯಲ್ಲಿ ಆಗ್ಯದ. ನಾನು ಬ್ರಹ್ಮನಲ್ಲಿ ರಮಿಸುವತ್ನಾಗ ನನಗೆ ಯಾವ ಏನು ಆಗುವುದಿಲ್ಲ ಅನ್ನುವಂಥದ್ದನ್ನ ಇಂಥ ಜ್ಞಾನವನ್ನು ಮಾಡ್ಕೋ ಮೈತ್ರಿ. ಒಬ್ಬೊಬ್ರು ಹೇಳ್ಬೇಕು ಅಂತೇಳಿ ನಮ್ಗೆ ಹೇಳ್ತಿರ್ತಾರ. ಒಬ್ಬೊಬ್ರು ಹೇಳಿದ್ರೆ ಜ್ಞಾನ ಅಂತ ಒಬ್ರು ಅಂತಾರ, ಒಬ್ರು ಅಡವಿಯ ಕೂತ್ರೆ ಜ್ಞಾನ ಅಂತ ಒಬ್ರು ಅಂತಾರ. ಇದನ್ನ ಇಲ್ಲಿ ಹಿಂಗ ಸ್ಪಷ್ಟತೆ ಆಗ್ಲಂತೇಳಿ ಯಾರು ಮನಸ್ಸು ಆ ಬ್ರಹ್ಮ ಸ್ಥಿತಿಯಲ್ಲಿ ರಮಿಸ್ತದ ಅವ ಶಾಸ್ತ್ರ ಹೇಳಿದ್ರು ಏನು ಬಾಧ ಇಲ್ಲ, ಬಿಟ್ರು ಏನು ಬಾಧ ಇಲ್ಲ. ನೀನು ಮತ್ತೊಬ್ಬರಿಗೆ ಹೇಳಬಾರದು ಅಂತೀನಿಲ್ಲ, ಬಿಡ್ಬೇಕು ಅನ್ನೋದು ಇಲ್ಲ. ಅವ ಯಾವುದು ಅವಾಗ ಕಟ್ಟಪ್ಪಣೆಗಳಾಗ್ಲಿ, ನಿರ್ಬಂಧನ ಆಗ್ಲಿ, ವಿಧಿ ನಿಷೇಧಗಳು ಯಾವ ಇರುವುದಿಲ್ಲ ಅನುಭಾವಿಗೆ ಅನ್ನುವಂಥದ್ದನ್ನ ಇಲ್ಲಿ ಮೈತ್ರಾದೇವಿಗೆ ಯಾಜ್ಞವಲ್ಕರು ಸ್ಮೃತಿ ಮಾತ್ರದಿಂದ ನಿನ್ನ ಮೋಹ ನಷ್ಟ ಮಾಡ್ಕೊಂಡು, ಆ ಮೋಹ ಅನ್ನೋದು ಏನಾಯ್ತಲ್ಲ, ನನ್ನ ಬಂಧನ ಮಾಡಿದ್ದು, ಹಿಂಗ್ ಮಾಡಿದ ಜ್ಞಾನಕ್ಕದಳ ಕರ್ಮ, ಉಪಾಸನೆ, ಯೋಗಗಳು ಏನೇನು ಹೇಳ್ಕೊತ ಬಂದ್ರು. ಅವು ಎಲ್ಲವುಗಳನ್ನ ಅಷ್ಟಮ ಸಿದ್ಧಿಗಳನ್ನ ಎಲ್ಲವನ್ನೂ ನಿನ್ನೆ ಹೇಳಿದ ತ್ಯಾಗಗಳನ್ನ ಮಾಡಿ ಸ್ಮೃತಿ ಮಾತ್ರದಿಂದ, ಅಂದ್ರೆ ನಾನು ಆತ್ಮನೇ ಇದೀನಿ ಅಂತೇಳಿ ಸ್ಮೃತಿ ಮಾಡ್ಕೊಂಡೆ ಅಂದ್ರ ಇವೆಲ್ಲವೂ ಕೂಡ ನಿನಗೆ ಯಾವ ವಿಧಿ ನಿಷೇಧಗಳು ಇಲ್ಲ ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ಕೊತ ಬಂದಾರ. ಇಲ್ಲಿ ಇದೇ ನುಡಿಯೊಳಗ ಕರ್ಮ ಉಪಾಸನೆಗಳಿಂದ ಅಪ್ರಾಪ್ತಿ ಫಲವನ್ನು ಪಡೆದು ಜನನಾದಿಗಳನ್ನು ಅನುಭವಿಸುವ ದುಃಖವನ್ನು ಹೊಂದದೆ ಸದ್ಗುರುವಿನ ಉಪದೇಶದಿಂದ ಕೇವಲ ತನ್ನ ಸ್ವರೂಪವಾದ ಸ್ಮರಣ ಮಾತ್ರದಿಂದಲೇ ಅಜ್ಞಾನ ಒಳಿದು ನಾನು ಸತ್ತು ಚಿತ್ತು ಆನಂದ ರೂಪನೇ ತಾನೆಂದು ತಿಳಿದ ಮೇಲೆ ಅದರಲ್ಲಿ ಏನೂ ಸಂಶಯ ಇರಬಾರ್ದು. ಅದರಲ್ಲಿ ಸಂಶಯ ವಿಪರೀತಾದಿ ಭಾವನೆಗಳಿಲ್ಲದೆ ಮುಮುಕ್ಷಿಗಳಿಗೆ ಸ್ವರೂಪಾನಂದ ಉಂಟು ಮಾಡುವ ಔದಾರ್ಯವುಳ್ಳವನಾಗಿ, ಅಂದ್ರೆ ಇಲ್ಲಿ ಮೋಕ್ಷದ ಇಚ್ಛೆ ಉಳ್ಳವರಿಗೆ, ಮುಮುಕ್ಷಿಗಳಿಗೆ ಏನ್ ಮಾಡಕತ್ತಾನ, ಔದಾರ್ಯವುಳ್ಳವನಾಗಿ ಸಮಭಾವದಿಂದ, ಸಮಚಿತ್ತದಿಂದ ಇಲ್ಲಿ ಏನ್ ಹೇಳಕತ್ತಾನ, ಇಂಥವ್ ಹೇಳೋವಾಗ ಏನ್ ಅನ್ಬೇಕು, ಅನುಭಾವಿ ಅನ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಮೈತ್ರಿ ಇದನ್ನ ನೀ ಹಿಂಗ ತಿಳಿ. ಇಂಥವ್ರು ಏನಂದ್ರೆ ಅನುಭಾವಿಗಳು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದ್ರು. ಅಂದ್ರ ಅವನಲ್ಲಿ ಏನಿರ್ಬಾರ್ದು, ಸಂಶಯ ವಿಪರೀತ ಇರಬಾರ್ದು ಅನ್ನುವಂಥದ್ದು ಇಲ್ಲಿ ಸಂಶಯ ಇರಬಾರ್ದು. ಮತ್ತ ಅಲ್ಲಿ ಹಿಂದಕ್ಕೆ ನಮ್ಗ ಪಂಚೀಕರಣ ಕೇಳ್ಕೊತ ಬಂದೇವಿ. ಸತ್ಪಾದಕ, ಅಭಾನಪಾದಕ ವರ್ಣ ಇವು ಯಾವ ಇದ್ವಪ್ಪ ಅಂದ್ರ ಇನ್ನ ಇವಾಗ ಏನಾಗ್ಯದ, ಸಂಶಯ ಇದ್ದವ್ರಿಗೆ ಇಂಥ ಸ್ವರೂಪ ಜ್ಞಾನ ಆಗುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಾವು ನಿಶ್ಚಯ ಮಾಡ್ಕೊಳ್ಳೋಣ. ವಿಪರೀತ ಆದಿ ಭಾವನೆಗಳು ಇಲ್ಲದೆ ಮುಮುಕ್ಷಿಗಳಿಗೆ, ಯಾರು ಮೋಕ್ಷದಿಚ್ಛೆ ಸತ್ಸಂಗ ನಾವು ಕೇಳಕತ್ತೀವಲ್ಲ, ಮೋಕ್ಷದಿಚ್ಛೆ ಉಳ್ಳವರು, ಈ ಲೌಕಿಕ ಜನರು ಏನೇ ಇಚ್ಛಾ ಮಾಡ್ತಾರ, ಈ ದೇಹಕ್ಕೆ ಸುಖಾದಿಗಳಾಗ್ಬೇಕು, ದೇಹವೇ ಸತ್ಯ ಆಗ್ಬೇಕಂತ ಅವ್ರು ಸಾಧನೆ ಮಾಡ್ತಾರ. ಇವ್ರು ಮುಮುಕ್ಷಿಗಳು ಇದನ್ನ ಬಿಟ್ಟಾರಿ. ದೇಹಾದಿ ಅವರುಗಳು ಮಿಥ್ಯದ, ಆತ್ಮ ಒಂದು ಸತ್ಯದ, ನನಗ್ ಸ್ಥಿತಿ ಆಗ್ಬೇಕು, ಆ ಸ್ವರೂಪ ಜ್ಞಾನವನ್ನ ಕಂಡುಕೋಬೇಕು, ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತೇಳಿ ಏನ ನಾವೆಲ್ಲರೂ ಹೊಂಟೇವಲ್ಲ, ಮೋಕ್ಷದ ಇಚ್ಛೆ ಉಳ್ಳವರು ಇವ್ರಿಗೆ ಮುಮುಕ್ಷಿಗಳು. ಇಂಥವರಿಗೆ ನೀನು ಹಿಂಗ ತಿಳ್ಕೊಂಡಿ ಅಂದ್ರ, ನಮ್ಮ ಮನಸ್ಸ ಬ್ರಹ್ಮನಲ್ಲಿ ಸ್ಥಿತಿ ಆಗಕತ್ತು ಅಂದ್ರ, ರಮಿಸಾಕತ್ತು ಅಂದ್ರ ನಮಗ್ ಏನ್ ಅನ್ಬೇಕು, ಮೋಕ್ಷದ ಹೊಂದಿದವರು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಮುಂದ ಮೋಕ್ಷ ಅಂದ್ರೆ ಇಲ್ಲಿ ಅನುಭಾವಿಗಳು, ಮೋಕ್ಷವನ್ನು ಹೊಂದಿದವರು ಅಂದ್ರೆ ಅನುಭಾವಿಗಳು. ಅವ್ರು ಮುಂದೆ ಆರೂಢರು ಹೆಂಗಿರ್ತಾರ ಮತ್ತೆ ಮುಂದಿನ ನುಡಿಯೊಳಗೆ ಹೇಳ್ಕೊತ ಹೋಗ್ತಾರ.
ಇಂಥದನ್ನ ಭಾವನೆ ಇಲ್ಲದೆ, ವಿಪರೀತ ಭಾವನೆ ಇಲ್ಲದೆ ಮುಮುಕ್ಷುಗಳಿಗೆ ಸ್ವರೂಪಾನಂದವನ್ನು ಉಂಟು ಮಾಡುವ ಔದಾರ್ಯವುಳ್ಳವನಾಗಿ ಚಿತ್ತದಲ್ಲಿ ಸಮಭಾವನ ಹೊಂದಿ ಪೂರ್ಣ ಆತ್ಮನನ್ನು ನೆನೆಯುತ್ತಾ, ಅಂದ್ರ ಪೂರ್ಣ ಆತ್ಮನನ್ನು ನೆನೆಯುತ್ತಾ ಇರಲಾಗಿ ಅವನು ಅನುಭಾವಿ ಎಂದು ಹೇಳಿಸ್ಕೊಳ್ತಾನ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೊತ ಬಂದರ. ಇಲ್ಲಿ ಪೂರ್ಣ ಅಂದ್ರೆ ನಾನು ಪರಿಪೂರ್ಣ ವಸ್ತು ಅದೀನಿ, ಆತ್ಮನ ಹೆಂಗದೀನಿ, ಇಲ್ಲೇ ಇದೀನಿ, ಅಮೆರಿಕದಾಗ ಓದಿನಿ, ಎಲ್ಲಾ ಕಡೆ ಇದ್ದವ್ ನಾನೇ ಇದೀನಿ, ದೇಹ ಮಾತ್ರ ಇದು ಹೆಂಗದ ಪರಿಚಿನ್ನದ, ಅಲ್ಲಿ ಇಲ್ಲಿದ್ದಲ್ಲಿ ಅಲ್ಲಿರುವುದಿಲ್ಲ, ಅಲ್ಲಿದ್ದಲ್ಲಿ ಇಲ್ಲಿರುವುದಿಲ್ಲ, ನಾನು ಆತ್ಮ ಇಲ್ಲಿದೆ, ನಾನು ಇಲ್ಲಿದೆ ಬಾಯಿಲಿಂದ ನಾನು ಅಮೆರಿಕ, ದೆಹಲಿ, ಮುಂಬೈಕ ನಾ ಒಯ್ತೀನಿ ಅಂದ್ರೆ ಒಯ್ಯುದಿಲ್ಲ, ಅಲ್ಲಿ ಒಬ್ಬನೇ ಆತ್ಮ ಪರಿಪೂರ್ಣ ಅದಾನ, ಎಲ್ಲಾ ಕಡೆ ತಾನೇ ತುಂಬಿಕೊಂಡನ. ದೇಹ ಪರಿಚಯ ಇಲ್ಲಿದ್ದರೆ ಅಲ್ಲಿರುವುದಿಲ್ಲ, ಅಲ್ಲಿದ್ರೆ ಅಲ್ಲಿರುವುದಿಲ್ಲ, ನೀನು ಪರಿಪೂರ್ಣ ಆತ್ಮವನ್ನ ತಿಳಿದವ, ಔದಾರ್ಯದಿಂದ ತಿಳಿಯುವಂಗ ಶಿಷ್ಯರಿಗೆ ಏನು ತಿಳಿಸ್ತಾರಲ್ಲ, ಇಂಥವರಿಗೆ ಅನುಭಾವಿಗಳನ್ನಬೇಕು ಮೈತ್ರಿ ಎನ್ನುವಂಥದ್ದನ್ನ ಅಲ್ಲಿ ತಿಳಿಸಿಗೋತ ಹೊಂಟಾರ. ಬಳಿಕ ಸಕಲ ರತಿ ವಿರತಿಗಳಿಗೆ ಅಂದ್ರ ಪ್ರೀತಿ ಮತ್ತು ವಿರತಿಗಳಿಗೆ, ವೈರಾಗ್ಯಗಳಿಗೆ, ತನಗೆ ವೈರಾಗ್ಯ ಉತ್ಪನ್ನವಾದರೆ ಅವನಿಗೆ ಏನ್ ಅನ್ಬೇಕು, ಅನುಭಾವಿ ಅನ್ನಬೇಕು ಅನ್ನುವಂಥದ್ದನ್ನ ಎರಡು ನುಡಿ ಅನುಭಾವಿಗಳು ಹೇಳ್ಕೊತ ಹೋಗ್ತಾರ. ಇಲ್ಲಿ ಸಕಲ ರತಿ ವಿರತಿಗಳಲ್ಲಿ ತನಗೆ ವೈರಾಗ್ಯ ಉತ್ಪನ್ನವಾದರೆ ಅವನು ಅನುಭಾವಿ. ಅಂದ್ರೆ ಇಲ್ಲಿ ಆತ್ಮರತಿ ಮೊದಲುಗೊಂಡು ಲೋಕರತಿ, ಭೀತಿ, ವಿರತಿ ಮೊದಲಾದಗಳನ್ನು ವೈರಾಗ್ಯವುಳ್ಳವನಾದರೆ ಅವನು ಅನುಭಾವಿ ಎನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೋಗ್ತಾರ. ಅಂದ್ರ ಲೋಕದೊಳಗ ತೋರ್ಸಾಕ ಒಬ್ರು ವೈರಾಗ್ಯಗಳಾಗಿರ್ತಾರ, ಒಬ್ರು ಹೆಂಗ ಲೋಕಕ್ಕ ತೋರ್ಸಾಕ ವೈರಾಗ್ಯ ಆಗಿರ್ತಾರ, ಮತ್ತೊಬ್ರು ಹೆಂಗಿರ್ತಾರ ಸಹಜ ಎಲ್ಲಾ ವ್ಯವಹಾರಗಳನ್ನು ಮಾಡ್ತಿರ್ತಾರ, ಆದ್ರೂ ಅವರಲ್ಲಿ ಒಳಗೆ ಏನಿರ್ತದ ವೈರಾಗ್ಯ ಇರ್ತದ. ಏನ್ ವೈರಾಗ್ಯ, ಈ ದೇಹಾದಿ ವ್ಯವಹಾರಗಳು ಎಲ್ಲವೂ ಮಿಥ್ಯೆ ಅದಾವಂತ ನಿಶ್ಚಯ ಆಗಿರ್ತದ, ಅಂದ್ರೆ ವೈರಾಗ್ಯ ಉಳ್ಳವ. ಏ ಲೋಕದೊಳಗಾಗ್ಲಿ ಮುಂದೈತಿ, ಸದ್ದೈತಿ, ನಾಳೆ ಐತಿ ಅಂತಿಲ್ಲ, ಎಲ್ಲವೂ ಇದು ಮಿಥ್ಯನೇ ಅದ. ಈ ಭೋಗಾದಿ ವ್ಯವಹಾರಗಳು ಸುಳ್ಳದಾವು, ಈ ದೇಹನೇ ಸುಳ್ಳು, ಅಂದ್ರೆ ಈ ಭೋಗದ ಎಲ್ಲಿ ವ್ಯವಹಾರ ಇರ್ತಾವ ಅಂತೇಳಿ ಹಿಂಗ ತಿಳಿದವ ಇವ ರತಿ ಇದ್ರು ಕೂಡ ಇನ್ನು ವೈರಾಗ್ಯನೇ. ವೈರಾಗ್ಯ ಅಂತ ಎಲ್ಲಾ ಬಿಟ್ಟು ಸ್ಮರಣ ಇತ್ತು ಅಂದ್ರ ಅವ ವೈರಾಗ್ಯ ಅಲ್ಲ, ಅವನು ಸಂಸಾರಿಕನೇ. ಅಂದ್ರೆ ಇಲ್ಲಿ ಶಾಸ್ತ್ರ ಸೂತ್ರ ತಿಳ್ಬೇಕಾಗ್ಯದ. ನೀ ಬಿಟ್ಟವನೇ ವೈರಾಗ್ಯನೂ ಅಲ್ಲ, ಎಲ್ಲಾ ಬಿಟ್ಟವನು ವೈರಾಗ್ಯ ಅಂತ ಬರುದಿಲ್ಲ ಇಲ್ಲಿ. ಆದ್ರೆ ಯಾರು ಇದ್ರ ಸೂತ್ರವನ್ನ ತಿಳಿದಾರ ಅವರಿಗೆ ವೈರಾಗ್ಯ ಉಳ್ಳವ್ರು ಅನ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ನುಡಿಯೊಳಗೆ ಹೇಳ್ಕೋತ ಹೋಗ್ತಾರ. ರತಿ ಆತ್ಮ, ರತಿ ಶಾಸ್ತ್ರ, ರತಿ ಕರ್ಮ, ರತಿ ಯೋಗ, ರತಿ ಲೋಕ ಭೀತಿ ವಿರತಿಗಳ ತತಿಯೋಳು ವೈರಾಗ್ಯ ಜನಿಸಿದೊಡ ಆತನೇ ಸತಿ ಅನುಭವಿ ಎಂದು ತಿಳಿ ನೀನು ಮೈತ್ರಿ ಎನ್ನುವಂಥದ್ದನ್ನ ಇಲ್ಲಿ ಎರಡನೇ ನುಡಿಯೊಳಗ. ರತಿ ಆತ್ಮ ಅಂದ್ರೆ ಆತ್ಮನಲ್ಲಿ ಪ್ರೀತಿ, ರತಿ ಶಾಸ್ತ್ರ ಶಾಸ್ತ್ರಗಳಲ್ಲಿ ಪ್ರೀತಿ, ರತಿ ಕರ್ಮ ಕರ್ಮದಲ್ಲಿ ಪ್ರೀತಿ, ರತಿ ಯೋಗದಲ್ಲಿ ಪ್ರೀತಿ, ರತಿ ಲೋಕಗಳಲ್ಲಿ ಪ್ರೀತಿ ಅಂದ್ರೆ ಲೋಕದೊಳಗ ಪ್ರೀತಿ ಅಂದ್ರೆ ಭೀತಿ, ಭಯ, ಇವೆಲ್ಲ ವಿರತಿಗಳು. ನಿರಚ್ಚಯ ಅಂದ್ರೆ ತತಿಯೋಳು ಸಮೂಹದಲ್ಲಿ ವೈರಾಗ್ಯ ಜನಿಸಿದೊಡೆ ವೈರಾಗ್ಯ ಉತ್ಪನ್ನ ಆದರೆ ಇವಕ್ಕೆಲ್ಲ ಎಲ್ಲಿ ಆತ್ಮನಲ್ಲಿ ಪ್ರೀತಿ ಇರಬೇಕು, ಅನಾತ್ಮದಲ್ಲಿ ವೈರಾಗ್ಯ ಇರಬೇಕು, ಶಾಸ್ತ್ರದಲ್ಲಿ ಪ್ರೀತಿ ಇರಬೇಕು, ಕರ್ಮದಲ್ಲಿ ವೈರಾಗ್ಯ ಇರಬೇಕು, ರತಿಯೋಳ ಯೋಗದಲ್ಲಿ ಪ್ರೀತಿ ಇರಬೇಕು, ಈ ಲೋಕದ ವ್ಯವಹಾರದೊಳಗ ಭಯ ಇರಬೇಕು. ಇವು ಇಂಥವು ನಮಗ ಒಳಗ ಅನುಭವಿಸೋವಾಗ ಅನುಭವಿ ಅಂತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೋಗ್ತಾರ. ಇಲ್ಲಿ ಆತ್ಮರತಿ ಮೊದಲುಗೊಂಡು ಲೋಕರತಿ, ಭೀತಿ, ವಿರತಿ ಮೊದಲಾದವುಗಳಲ್ಲಿ ವೈರಾಗ್ಯವುಳ್ಳವನಾಗಿದ್ದರೆ ಅವನಿಗ ಅನುಭವಿ ಅನ್ಬೇಕು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಲೋಕದ ವ್ಯವಹಾರ ಸಮೂಹದಲ್ಲಿ ಹೆಂಗಿರ್ಬೇಕು, ಅವಾಗ ವೈರಾಗ್ಯ ಇರ್ಬೇಕು. ಅಂದ್ರ ಜನ ಬೆರೀದ್ರೊಳಗ ಜ್ಞಾನಿ ಬೆರೀದಿಲ್ಲ, ವೈರಾಗ್ಯ ಇದ್ದವ್ರು ಬರೀದಿಲ್ಲ. ಅಲ್ಲಿ ಏನ್ ವ್ಯವಹಾರ ನಡೀತಾವ ಅಂದ್ರೆ ಏನೇನ್ ವ್ಯವಹಾರ ನಡೀತಾವ ಏನೇನಿಲ್ಲ, ಅವ ಜನ ಸಮೂಹದಲ್ಲಿ ಯಾವಾಗಲೂ ದೂರ ಇರ್ತಾನ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಲೋಕ ವ್ಯವಹಾರದಾಗ ಯಾವಾಗಲೂ ಉದಾಸೀನ ಇರ್ತಾನ. ಲೋಕದ ವ್ಯವಹಾರಗಳಲ್ಲಿ ಈ ದೊಡ್ಡ ಒಂದು ಕಾರ್ಯಕ್ರಮ ಮಾಡಮು, ಅದನ್ನ ಯಜ್ಞ ಅಗಾದಿಗಳನ್ನ ಮಾಡಮು ಅಂತ ಏನೇನೋ ಹೇಳ್ತಿರ್ತಾರ. ಅಂತದ್ರೊಳಗ ಅವ ಏನಿರ್ತಾನ, ಉದಾಸೀನ ಇರ್ತಾನ. ಯಾಕ ಅವಕರು ಫಲಗಳನ್ನ ಕರ್ಮಗಳನ್ನ ಮೊದಲೇ ಹೇಳ್ಬೇಡ, ಸ್ಮೃತಿ ಮಾತ್ರ ಹೇಳ್ಕೊತ ಬಾ ಅಂತೇಳಿ ಪ್ರಶ್ನೆ ಇಟ್ಟಾರಲ್ಲ, ಅದ್ರ ಪ್ರಶ್ನೆಯನ್ನೇ ಇಲ್ಲಿ ಚರ್ಚೆ ಮಾಡಕತ್ತಾರ. ಇಲ್ಲಿ ನಮಗ ಅವು ಯಾವರದ ಅವಶ್ಯ ಇಲ್ಲದೆ ಜನ ಸಮೂಹದಲ್ಲಿ ಆಗಲಿ, ಗೌರವ ಮಾನಗಳಲ್ಲಿ ಆಗ್ಲಿ, ಮತ್ತು ಅಲ್ಲಿ ಇನ್ನೊಂದು ಫಲ, ಇದಕ್ಕಿಂತ ಇನ್ನೊಂದು ಫಲ ಅಲ್ಲಿ ಯಜ್ಞ ಆಗದೊಳಗ ಅನ್ನೋದ್ರೆ ಇಲ್ಲ. ಇಲ್ಲಿ ಒಂದ್ ಕಡೆ ಭಗವದ್ಗೀತೆ ಅದನ್ನ ಹೇಳ್ಕೊತ ಬಂದಾರ ನೋಡು.
ವೇದೇಶು ಯಜ್ಞೇಶು ತಪಚ್ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರತಿಷ್ಠಂ ಒಂದು ಅಲ್ಲಿ ಶ್ಲೋಕ ಹೇಳ್ಕೊತ ಬಂದಾರ. ವೇದದೊಳಗೆ ಏನ್ ಹೇಳ್ಕೊತ ಬಂದಾರ, ಯಜ್ಞ ತಪಸ್ಯಾದಿಗಳಲ್ಲಿ ಏನ್ ಹೇಳ್ಕೊತ ಬಂದಾರ, ಎಲ್ಲವನ್ನು ಮೀರಿದ ನಿನ್ನ ಸ್ವರೂಪ ಜ್ಞಾನ ಎಲ್ಲವೂ ಅದನ್ನೇ ಹೇಳ್ತಾವು. ಅಂತ ಸ್ವರೂಪ ಜ್ಞಾನ ನೀ ಮಾಡ್ಕೊಂಡಿಂದ ಈ ಲೋಕದೊಳಗಾಗ್ಲಿ ಈ ಮತ್ತೊಂದು ಯಾವ್ದ್ರಾಗ ಮತ್ತೊಂದು ಸುಖ ಐತೇನೋ ಮತ್ತೊಂದು ಅದನ್ನ ಅಂದ್ರೆ ಎಲ್ಲಿ ಇಲ್ಲ ಅನ್ನುವಂಥದ್ದು ಅವಾಗ ಅಪರೋಕ್ಷ ದೃಢ ಜ್ಞಾನ ಆಗಿರ್ತದ ಅನ್ನುವಂಥದ್ದನ್ನ ಇಲ್ಲಿ ಮತ್ತಿಟ್ಟು ಒತ್ತು ಕೊಟ್ಟು ಹೇಳ್ತಾರ. ಇಲ್ಲಿ ಆತ್ಮರತಿ ಮೊದಲುಗೊಂಡು ಲೋಕರತಿ ಭೀತಿ ವಿರತಿ ಮೊದಲಾದಗಳಲ್ಲಿ ವೈರಾಗ್ಯ ಉಳ್ಳವನಾದರೆ ಅವನ್ಗ ಅನುಭವಿ ಅನ್ನಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳೋರದಾರ. ಇನ್ನ ಮೂರನೇ ನುಡಿಯೊಳಗೆ ಏನ್ ಹೇಳ್ತಾರಂದ್ರ ಆರೂಢ ಅವ ಹೆಂಗಿರ್ತಾನ ಅನ್ನುವಂಥದ್ದನ್ನ ಇಲ್ಲಿ ಅನುಭವಿ ಮತ್ತು ಆರೂಢ ಸ್ಥಿತಿಯನ್ನು ಹೇಳ್ಕೊತ ಹೋಗ್ತಾರ. ಅನುಭವಿ ಅಲ್ಲಿ ಶಾಸ್ತ್ರ ಹೇಳ್ತಾನ, ಹೆಂಗ್ ಹೇಳ್ತಾನ, ಸಮತ್ವದಿಂದ ಅಲ್ಲಿ ಹೇಳ್ತಾನ ಅನ್ನುವಂಥದ್ದು ಹೇಳ್ಕೊಂಡು ಬಂದ್ರಲ್ಲಿ. ಅಲ್ಲಿ ಅವ ಆ ಉಪದೇಶವನ್ನ ಹೆಂಗ್ ಮಾಡ್ತಾನಪ್ಪ ಅಂದ್ರ ಸಮಭಾವದಿಂದ ಔದಾರ್ಯವುಳ್ಳವನಾಗಿ ಚಿತ್ತದಲ್ಲಿ ಸಮಭಾವದಿಂದ, ಚಿತ್ತದೊಳಗ ಅವಾಗ ಎರಡು ಅನ್ನೋದೇ ಇಲ್ಲ, ಇವ್ ನಾ ಹೇಳ್ತೀನಿ ಅನ್ನೋದು ಇಲ್ಲ, ಇವ್ರು ತಿಳ್ಕೊತಾರ ಅನ್ನೋದಿಲ್ಲ, ತನ್ನ ಆನಂದಕ್ಕಾಗಿ ಅವ ಹೇಳ್ತಾನ, ಹಾಡ್ತಾನ, ಅವ್ರ ಆನಂದಕ್ಕಾಗಿ ಕೇಳ್ತಾರ, ಔದಾರ್ಯದಿಂದ ಇಲ್ಲಿ ಹಾಡ್ತಾನ, ಅಂತ ಅನುಭವ ಇರ್ತಾನವ. ಇನ್ನ ಇವ ಆರೂಢ ತನ್ನ ಸ್ಥಿತಿ ಒಳಗೆ ತಾನಿರ್ತಾನ ಅನ್ನುವಂಥದ್ದನ್ನ ಇಲ್ಲಿ ಆರೂಢನ ಲಕ್ಷಣಗಳನ್ನ ಹೇಳ್ಕೊತ ಹೋಗ್ತಾರ. ಶರೀರಾದಿ ಸಕಲ ವಿಷಯಗಳಲ್ಲಿ ರತಿ ವಿರತಿಗಳು ಎರಡರಲ್ಲಿ ತೋರಿದರೂ ಅವನು ಶರೀರಾದಿ ಸಕಲ ವಿಷಯಗಳಲ್ಲಿ ರತಿ ವಿರತಿಗಳಲ್ಲಿ ಎರಡು ತೋರಿದಿರಲು ಅವನು ಆರೂಢನೆಂದು ಅಂತ ಹೇಳ್ಕೊತ ಹೊಂಟಾರ. ಅಂದ್ರೆ ಇಲ್ಲಿ ಶರೀರಾದಿ ಸಕಲ ವಿಷಯಗಳಲ್ಲಿ ಅವಾಗ ರತಿ ಅಂದ್ರೆ ಇದ್ರು ತೋರಿದ್ರು ಕೂಡ ತೋರದಿದ್ರು ಕೂಡ ಎರಡಕ್ಕೂ ಹೊರತಾಗಿರ್ತಾನ. ವೈರಾಗ್ಯನೂ ಅವಾಗ ಅವಶ್ಯ ಇಲ್ಲ, ಇಲ್ಲಿ ಭೋಗದೊಳಗಿನ ಇದನ್ನು ಅವಶ್ಯ ಇಲ್ಲ ಅಂತ ಇಲ್ಲಿ ಎರಡೂ ತಿಳಿದವನು ಅಂದ್ರೆ ಎರಡಕ್ಕೂ ಹೊರತಾದವನು ಅವಾಗ ಏನ್ ಅನ್ಬೇಕು ಅಂದ್ರೆ ಆರೂಢನು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೊಂಟಾರ. ತನು ಮನೋ ಮನಸ ಧನ ಧಾನ್ಯ ವನಿತಾತ್ಮ ಜಾದಿಗಳಲ್ಲಿ ಇನಿಪಲ್ಲಿ ರತಿ ವಿರತಿಗೊಳ್ಳುವೊಮ್ಮೆ ಜನಿಸದೆ ನಿಜ ಭಾವನೆಗಳು ಹೊಂದಿ ನಿಂದ ನಿಮ್ ಜನನಲು ಆರೂಢ ನೆನಿಪನು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೊಂಟಾರ. ಅಂದ್ರ ತನು ಅಂದ್ರೆ ಇಲ್ಲಿ ಶರೀರ, ಮನಸ್ಸು ಅಂದ್ರೆ ಮನಸ್ಸ, ಧನ ದ್ರವ್ಯ ಧಾನ್ಯ ಇವು ಎಲ್ಲ ಏನ್ ಬರ್ತಾವಲ್ಲ ಇವು ಬಂಗಾರ ಬೆಳ್ಳಿ ಏನೋ ತೋರ್ತಾವಲ್ಲ ಇವೆಲ್ಲ ಅವು. ಮತ್ತು ವನಿತಾದಿ ಅಂದ್ರೆ ಸ್ತ್ರೀ. ಆತ್ಮಜ್ಞಾನಿ ಅಣಿಪಲ್ಲಿ ಮೊದಲಾದವುಗಳಲ್ಲಿ ರತಿ ವಿರತಿಗಳು ಪ್ರೀತಿ ಅಪ್ರೀತಿಗಳು ಒಮ್ಮೆ ಬಂದ ವೇಳೆಯಾದರೂ ಹುಟ್ಟದೆ ನಿಜ ಭಾವನೆಗಳು ತನ್ನ ಸ್ವರೂಪದಲ್ಲಿ ಯಾವಾಗಲೂ ಇದ್ದು ಹೊಂದಿ ನಿಂತವನಿಗೆ ಏನ್ ಅನ್ಬೇಕು ಅವಾಗ ಆರೂಢ ನೆನಬೇಕು ಅನ್ನುವಂಥದ್ದನ್ನ ಈ ನುಡಿಯೊಳಗ ಮೂರನೇ ನುಡಿಯೊಳಗೆ ಹೇಳ್ಕೊತ ಹೋಗ್ತಾರ. ಅವಾಗಲ್ಲಿ ಶರೀರ ಮ್ಯಾಗಾಗ್ಲಿ ಮನಸ್ಸಿನ ಮ್ಯಾಗಾಗ್ಲಿ ದ್ರವ್ಯಾದಿಗಳಲ್ಲಿ ಏನೈತಿ ಸ್ತ್ರೀ ಆದಲ್ಲಿ ಅವಾಗ ಅದ್ರ ಮ್ಯಾಗ ವೈರಾಗ್ಯನೂ ಇಲ್ಲ, ಈ ಕಡೆ ಅವ್ರ ಮ್ಯಾಗ ಪ್ರೀತಿನೂ ಇಲ್ಲ, ಎರಡಕ್ಕೂ ಹೊರತಾಗಿದಾನ. ಪ್ರೀತಿ ಅದಾನಂದ್ರ ಇಲ್ಲಿ ವೈರಾಗ್ಯ ಅದಾನಂದ್ರ ಅವ್ರ ಮ್ಯಾಗ ಇಲ್ಲ ಅಂತ ಅರ್ಥ, ಇಲ್ಲ ಅಂತಂದ್ರೆ ಇವ್ರ ಮ್ಯಾಗ ಪ್ರೀತಿ ವೈರಾಗ್ಯ ಮ್ಯಾಗ ಪ್ರೀತಿ ಅದಾನಂತ. ಎರಡಕ್ಕೂನು ವೈರಾಗ್ಯಕ್ಕೂ ಇಲ್ಲ ಈ ಸ್ತ್ರೀ ಇದ್ರ ಮ್ಯಾಗನು ಅವಕ್ಕೆ ಏನಂದ್ರೆ ಎರಡಕ್ಕೂ ಅವ ಸಾಕ್ಷಿಯಾಗಿ ನೋಡವನು. ಅವ್ ಎರಡೂ ನಾನಲ್ಲ. ಅವ ಸಂಸಾರ ಮಾಡ್ತಾನ, ಸಂಸಾರ ಮಾಡಿದ್ರ ಅವ್ ಸಂಸಾರ ಲೇಪ ಅದಾನ ಅಂದ್ರೆ ಲೇಪ ಇಲ್ಲ. ಈ ಕಡೆ ವೈರಾಗ್ಯ ಅದಾನ, ನಾವ್ ವೈರಾಗ್ಯದೀನಿ ಏನಂತೇಳಿ ಅವ್ ಏನ್ ಭಾವ ಅದಾನ ಅಂದ್ರೆ ಭಾವ ಇಲ್ಲ. ಎರಡಕ್ಕೂ ಅವ ಸಾಕ್ಷಿಯಾಗಿ ಏನ ನೋಡವ ಏನ್ ಇರ್ತಾನಲ್ಲ ಅವಾಗ ಆರೂಢ ಅನ್ನುವಂಥದ್ದನ್ನ ಇಲ್ಲಿ ಬಳಸ್ತಾರ. ಅವಾಗ ಆರೂಢ ಜ್ಞಾನಿ ಮತ್ತು ಏನಪ್ಪಾ ಅಂದ್ರೆ ಸ್ಥಿತ ಪ್ರಜ್ಞ ಇವು ಏನು ಅನೇಕ ಶಬ್ದಗಳು ಇಲ್ಲಿ ಬರ್ತಾವ. ಅಂತವ ಅಂದ್ರ ಇವ್ರ ಮ್ಯಾಗ ವಿರತಿನೂ ಇಲ್ಲ, ಇವ್ರ ಮ್ಯಾಗ ಪ್ರೀತಿನೂ ಇಲ್ಲ, ವೈರಾಗ್ಯನೂ ಇಲ್ಲ, ಇವ್ರ ಮ್ಯಾಗ ಪ್ರೀತಿ ಇಲ್ಲ, ಎರಡಕ್ಕೂ ನಾನು ಹೊರತಾದಿದ್ದೀನಿ ಅನ್ನುವಂಥದ್ದು ನಿಶ್ಚಯ ಜ್ಞಾನದಾಗ ಅವ್ ಏನ್ ಅನ್ಬೇಕು ಆರೂಢ ಅನ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾರ. ಇಲ್ಲಿ ಶರೀರ ಸತಿ ಪುತ್ರಾದಿ ಸಕಲ ಲೌಕಿಕ ವಿಷಯಗಳಲ್ಲಿ ಪ್ರೀತಿ ಅಪ್ರೀತಿಗಳು ಎರಡೂ ತೋರದೆ ಅವನಲ್ಲಿ ಪ್ರೀತಿನೂ ಇಲ್ಲ, ಅವ್ರ ಮ್ಯಾಗ ವೈರಾಗ್ಯನೂ ಇಲ್ಲ, ಎರಡೂ ತೊರೆದ ಬಿಟ್ಟವಂಗ ಕೇವಲ ಸಾಕ್ಷಿ ಪ್ರತ್ಯೇಗಾತ್ಮ ಸ್ವರೂಪದಿಂದ ತಾನಿರಲು ಅವಂಗ ಇಲ್ಲಿ ಏನಂತ ಬಳಸ್ಕೊಂತ ಬಂದಾರ, ಅವಂಗ ಆರೂಢ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೊತ ಬಂದಾರ. ಈಗ ನಾವು ಅನೇಕ ಸಿದ್ಧಾರೂಢರಲ್ಲಿ ನಾವ್ ಇವತ್ತು ಕಂಡ್ಕೋತೇವೆ ಎಂತವ್ರು ಸಿದ್ಧಾರೂಢರ ಇದ್ರು ಅನ್ನುವಂಥದ್ದನ್ನ ಇವತ್ತು ರಗಡ ದೃಷ್ಟಾಂತಗಳು ಕೇಳ್ಕೊಂಡ್ ಬಂದೇವೆ. ಅವಾಗ ತಲಿ ಮ್ಯಾಗ ಬೆಂಕಿ ಇಟ್ಟವಂಗೂ ಕೂಡ ದ್ವೇಷ ಮಾಡ್ಲಿಲ್ಲ. ಅವಂಗ ಅವನಲ್ಲಿ ಅಷ್ಟಮಾ ಸಿದ್ಧಿಗಳಿದ್ದು ಬರೀ ಅವ್ರು
ಹಿಂಗಾಗ್ಲಿ ಅಂದ್ರೆ ಅವ್ರು ನಾಶ ಆಗಿ ಹೋಗ್ತಿದ್ರು. ಆದ್ರೂ ಕೂಡ ಅವ್ರಿಗೆ ಶಾಪ್ ಕೊಡ್ಲಿಲ್ಲ. ಇವತ್ತ ತಲಿ ಮ್ಯಾಗ ಬಂಗಾರ ಕಿರೀಟ ಇಟ್ರು. ಇವತ್ತ ಏನೇನೋ ತಂದು ಊಟ ಮಾಡಿಸಿದ್ರು. ಅವ್ರಿಗೆ ನಿಮ್ಗ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ಲಿಲ್ಲ. ಅಂದ್ರೆ ಏನ್ ಮಾಡ್ತಿದ್ರು, ಎರಡಕ್ಕೂನು ಕೂಡ ಅವ್ರು ಹೆಂಗಿದ್ರು ಅಂದ್ರ, ಇವು ದೇಹಾದಿ ಹೊರಗಿನ ವ್ಯವಹಾರಗಳು, ನನಗಿಲ್ಲ ಆತ್ಮನಿಗೆ ಇವೆಲ್ಲ, ನಾನು ಆತ್ಮನೇ ಇದೀನಿ ನಾನ್ ಅಂದಾಗ, ಇವತ್ತ ಕಿರೀಟ ಇಟ್ಟವ ಏನ್ ಮಾಡ್ತಾನ, ಅವ ಸಮೃದ್ಧಿ ಹೊಂತಾನ. ಇವತ್ತವ ತಲಿ ಮ್ಯಾಗ ಬೆಂಕಿ ಇಟ್ಟವ, ಅವ ಕಷ್ಟ ದುಃಖವನ್ನ ಅವ ಅನುಭವಿಸ್ತಾನ. ನನಗ್ ಎರಡನ್ನು ನನಗ್ ಲೇಪನ ಇಲ್ಲ, ನಾನು ಆತ್ಮನಿದ್ದೀನಿ ಅಂತ ಹಿಂಗ ನಿಶ್ಚಯ ಅದ. ಅವ್ರಿಗೆ ಏನ್ಬೇಕು, ಸಿದ್ಧಾರೂಢ ಆರೂಢ ಅನ್ಬೇಕು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅವರು ಇವತ್ತ ರಥದ ಮ್ಯಾಗಾದ್ರೂ ಕುಂದ್ರಿಸಿದ್ರು. ಇವತ್ತು ಎಲ್ಲರೂ ಹೊಡೆದು ಅವನು ಒಂದು ಹುಳ ಇದ್ದಲ್ಲಿ ಒಂದು ಕೋಲ್ಯಾಗ ಹಾಕಿದ್ರು ರಥದ ಮ್ಯಾಗ ಇದ್ದಾಗನು ಅವ್ರು ಹಿಗ್ಲಿಲ್ಲ. ಅವ್ ಹೊಡೆದು ಕೋಲ್ಯಾಗ ಹಾಕಿ ಅಲ್ಲಿ ಹುಳ ಕಡಿಸ್ಕೊಂಡು ಏನೇನೋ ಮಾಡಿದ್ರು ಕೂಡ ಅವ್ರಿಗೆ ಶಾಪನು ಕೊಡ್ಲಿಲ್ಲ, ನನಗ್ ದೇಹಕ್ಕೆ ಹಿಂಗ ಅಕ್ಕದ ಅನ್ಲಿಲ್ಲ. ಮತ್ತೆ ಯಾರ್ಯಾರು ನೋಡಿ ಎಂತಲ್ಲಿ ಹಾಕ್ಯಾರ ಅಂತೇಳಿ ಅವ್ರನ್ನ ಬೇಯ್ದು ಅವ್ರನ್ನ ಹೊರಗ್ ತಂದು ಅವ್ರನ್ನೇನ್ ಮಾಡಿದ್ರು, ರಕ್ಷಣೆ ಮಾಡಿದ್ರು. ಆದ್ರ ಅವ್ರಿಗೆ ಹೊರಗ್ ಹೋಗ್ಬೇಕು ಅನ್ನೋನು ಅವ್ರು ಪ್ರಯತ್ನ ಮಾಡ್ಲಿಲ್ಲ. ರಥದ ಮ್ಯಾಗ ಕೂತ ಎದ್ದು ಹೋಗ್ಬೇಕು ಅಲ್ಲಿಲ್ಲ. ಅಂದ್ರೆ ಎರಡನ್ನು ಅವ್ರು ಏನ್ ಮಾಡಿದ್ರು ಅಂದ್ರೆ ಸಾಕ್ಷಿ ಜ್ಞಾನ ಆಗಿದ್ದವ್ರಿಗೆ ಆರೂಢರು ಅಂತಾರ ಅನ್ನುವಂಥದ್ದನ್ನ ಇಲ್ಲಿ ಶಾಸ್ತ್ರದ ಸೂತ್ರ ಇದು. ನೀನು ಯಾವ್ದು ಮಾಡಿದ್ರು ಕೂಡ, ಇವತ್ತ ಬಸವಣ್ಣವ್ರು ಪ್ರಪಂಚ ಮಾಡಿದ್ರು, ರಾಜಕೀಯ ಮಾಡಿದ್ರು, ಆದ್ರ ಅದನ್ನ ಹೆಂಗ ಅವ್ರು ತಿಳಿದಿದ್ರು, ಇದು ಸುಳ್ಳದ. ಇವತ್ತ ಅವ್ರನ್ನ ಹೊಡೆದು ಹೊರಗೆ ಹಾಕಿದ್ರು, ಏನೇನೋ ಮಾಡಿದ್ರು. ಅದಕ್ಕೂ ಅವ್ರು ಏನಾಗಿದ್ರಪ್ಪ ಅಂದ್ರ ಅವ್ರ ಮ್ಯಾಗ ಶಾಪನು ಕೊಡ್ಲಿಲ್ಲ, ಅವ್ರ ಮ್ಯಾಗ ಮನಸ್ಸುನು ನೊಂದ್ಲಿಲ್ಲ. ಅದ್ರದ್ದು ಹಿಂಗೈತಿ ಪ್ರಾರಬ್ಧ ಅಂತ ತಿಳ್ಕೊಂಡು ಸಾಕ್ಷಿ ಜ್ಞಾನದಿಂದಿದ್ದು ಇವತ್ತು ಮುಕ್ತರು ಆದ್ರು ಅನ್ನುವಂಥದ್ದನ್ನ ಇವತ್ತು ಅನೇಕ ಸಂತರ ಮಹಾತ್ಮರ ಕಥೆಗಳನ್ನ ತಿಳ್ಕೊಂಡಾಗ ಇಲ್ಲಿ ಈ ಯಾವೂ ಕೂಡ ಆರೂಢ ಇರುವುದಿಲ್ಲ, ಎರಡಕ್ಕೂ ಕೂಡ ಸಾಕ್ಷಿ ಜ್ಞಾನಿಯಾಗಿರ್ತಾರ ಅನ್ನುವಂಥದ್ದನ್ನ ಇವತ್ತು ನಮಗ ಇದನ್ನ ಸೂತ್ರ ತಿಳಿಸ್ಕೊಡಕ ಸ್ಮೃತಿ ಮಾತ್ರದಿಂದ ನಾನು ಆತ್ಮ ಸ್ವರೂಪನೇ ನಾನದೀನಿ, ನನಗೆ ಯಾವ ಇಲ್ಲ. ಈ ತೋರಿಕೆ ಬದುಕು, ಈ ತೋರಿಕೆ ಶರೀರ ಅದಲ್ಲ, ಈ ತೋರಿಕೆ ಶರೀರಕ್ಕ ಸುಖ ದುಃಖ ಮಾನ ಅಪಮಾನ ವೈರಾಗ್ಯ ಇದಕ್ಕ ರತಿ ಇದಕ್ಕ ಅದಾವು, ನನಗೆ ಯಾವೂ ಇಲ್ಲ ಅನ್ನುವಂಥದ್ದನ್ನ ನಿಶ್ಚಯ ಜ್ಞಾನ ಆಯ್ತು ಅಂದ್ರೆ ಪರಮಾನು ಓದಿ ತಿಳಿದಂಗ. ಇನ್ನ ನಮ್ಗೆ ಏನಾದ್ರೂ ಸಂಶಯ ಬರ್ತಿದ್ದು, ನಮ್ಮ ಸ್ಥಿತಿ ಆಗಲ್ಲಿ ನಿಂದ್ರಾಕ್ ಬರ್ತಿದ್ದಿಲ್ಲ. ಸ್ಥಿತಿ ಒಳಗೆ ನಿಂತಾಗ ಇವೆಲ್ಲ ಸುಳ್ಳಾಗ್ತಾವ. ನಾವ್ ಆ ಸ್ಥಿತಿ ಒಳಗೆ ಇರ್ಲಾರೆ ನಾವು ಬರೀ ಶಬ್ದದೊಳಗೆ ಬಳಸ್ತಿದ್ದೇವೆ ಅಂದ್ರೆ ಇವು ನಮಗೆ ಏನ್ ಮಾಡ್ತಾವ ಅಂದ್ರೆ ಹೆಚ್ಚು ಕಮ್ಮಿ ಆಗ್ತಾವ. ಅದಕ್ಕಿಲ್ಲಿ ಅನುಭಾವಿ ಆದಾಗ ಆ ಸ್ಥಿತಿ ಔದಾರ್ಯ ಉಳ್ಳವನಾಗಿ ಕೇಳಿದ್ರು ಕೂಡ ಕೇಳಿದ್ರುನು ಬಿಟ್ರೇನು ಹೇಳಿದ್ರೇನು ಎರಡಕ್ಕೂ ಅವ ಏನು ಲೇಪನ ಇಲ್ಲದೆ ಒಂದು ಉದ್ಧಾರಕ್ಕಾಗಿ ಜನ ಉದ್ಧಾರಕ್ಕಾಗಿ ಹೇಳ್ತಾನಲ್ಲ, ಅವಾಗ ಔದಾರ್ಯ ಉಳ್ಳವನು, ಅವನು ಅನುಭವಿ ಅಂತ ತಿಳ್ಕೊತ ಬಂದ್ರು. ಈ ಎರಡಕ್ಕೂ ಆದಾಗೂ ಕೂಡ ಇವ ಸಾಕ್ಷಿಯಾಗಿ ನೋಡುವಂತ ಶಕ್ತಿ ಅವನಲ್ಲಿ ಇತ್ತು ಅಂದ್ರೆ ಅವಾಗ ಆರೂಢ ಅನ್ನುವಂಥದ್ದನ್ನ ನೀ ಹೊರಗಿನ ಯಾವಾಗ ಹೆಂಗರ ಇರು, ನಿನ್ನ ಕರ್ಮಾದಿನ ಮ್ಯಾಗ ನೀ ರಾಜನ ಇರಿರು, ನೀ ಕರ್ಮಾದಿನ ಮ್ಯಾಗ ಭಿಕ್ಷುಕನಾಗಿರಿರು, ಸನ್ಯಾಸಿ ಆಗಿರಿರು, ಅವು ಎರಡೂ ನಿನ್ನ ಅಂದ್ರ ಆತ್ಮ ನಿನ್ನ ಯಾವ ಲೇಪನ ಇಲ್ಲ ಅನ್ನುವಂಥದ್ದನ್ನ ನಾವಿವತ್ತ ರಗಡೆ ಕಥೆಗಳ ಸಂತರ ಕಥೆ ಕೇಳ್ಕೊತ ಬಂದೇವೆ. ಜನಕ ಮಹಾರಾಜ ರಾಜ ಇದ್ದ, ಅವನ ಸ್ಥಿತಿ ಎಲ್ಲಿತ್ತು ಅಂದ್ರೆ ಯಾವಾಗಲೂ ಬ್ರಹ್ಮ ಸ್ಥಿತಿಯಲ್ಲೇ ಇತ್ತು. ಅವ್ನಿಗೆ ಎಷ್ಟೋ ಮಂದಿ ಸೇವಕಿಯರ ಕಾಲ ಕೈಯ ಒತ್ತಿದ್ರು. ನೋಡೋರ್ಗೆ ಏನಪ್ಪಾ ಇವ್ ಹೆಂಗದನ, ಎಂತ ರಾಜ ಹೋಗತ್ತಾರ, ಇವಂಗ ಆತ್ಮಜ್ಞಾನಿ ಅತ್ತಾರ, ಇವಾಗ ಆರೂಢ ತರ ಹೆಂಗ್ ಸಾಧ್ಯ ಅಂತ ಲೌಕಿಕರು ಎತ್ತಿದ್ರು. ಆದ್ರ ಅವ ಏನಂತಿದ್ರು, ಅವ್ರ ಏನ್ ತಿಳ್ಕೊಂಡಿದ್ರು, ಇವ್ ಎರಡನ್ನೂ ಸುಳ್ಳೆ ಅಂತ ತಿಳ್ಕೊಂಡಾಗ ಈ ರಾಜನೂ ಸುಳ್ಳ, ನಾನು ಜ್ಞಾನಿ ಅನ್ನೋದನ್ನು ಎರಡು ಸುಳ್ಳನೆ, ನಾನು ಎರಡಕ್ಕೂ ಹೊರತಾದ ಸಾಕ್ಷಿ ಆತ್ಮನೇ ನಾನದೀನಿ ಅಂದಾಗ ಈ ಎರಡು ಲೇಪನ ಆಗುದಿಲ್ಲ ಅನ್ನುವಂಥ ಜ್ಞಾನಿಗೆ ಎರಡು ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ಹಿಂಗ ಸ್ಮೃತಿ ಆಯ್ತು ಅಂದ್ರ ನಾನು ಮಾಡ್ದವನಲ್ಲ ಬಿಡವನು ಅಲ್ಲ, ನಾ ವೈರಾಗ್ಯನ ಉಳ್ಳವನಲ್ಲ, ನಾ ರತಿ ಒಳಗಿದ್ದ ಪ್ರೀತಿ ಮಾಡವನು ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮಗೆ ಆರೂಢ ಸ್ಥಿತಿ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಅವ್ರು ಹೇಳ್ಕೋತ ಹೊಂಟಾರ. ಮತ್ತ ನಾಳೆಗೆ ಏನಪ್ಪಾ ಅಂದ್ರ 4, 5, 6 ನಾಳೆಗೆ ಒಂದ್ ಸ್ವಲ್ಪ ಚರ್ಚೆ ಮಾಡೋಣ. ಇಲ್ಲಿ ಇನ್ನೊಂದು ಇಲ್ಲಿ ನಮಗೆ ಏನ್ ಬೇಕಾಗ್ಯದಂದ್ರ ಇಲ್ಲಿ ನಮಗ ಇದು ಈ ಸತ್ಸಂಗ ಈ ಪರಮಾನುಭೂತಿ ಇನ್ನ ಕೆಲವೇ ದಿನದೊಳಗ ಇನ್ನೊಂದು 10-12 ದಿನದಾಗ ಮುಗಿತದ. ಅದಕ್ಕೆ ಒಂದ್ ಸ್ವಲ್ಪ ಒಂದು ನುಡಿ ಹೆಚ್ಚೋದು ಇಟ್ಟುಕೊಂಡು ಅಲ್ಲಿಗೆ ಕರೆಕ್ಟ್ 11ನೇ ತಾರೀಕಿಗೆ ಮುಕ್ತಾಯ ಮಾಡುವಂಗ ಇಟ್ಟುಕೊಂಡು ಅಲ್ಲಿಗೆ ಮುಕ್ತಾಯ ಮಾಡೋಣ. ಅಲ್ಲಿ ಒಂದು ಶ್ಲೋಕವನ್ನ ಓದಿ ಮುಕ್ತಾಯ ಮಾಡಿ ಮತ್ತು ಮತ್ತು ಹೊಳ್ಳಿ ಪೂಜೆ ಮಾಡಿ ಮತ್ತೊಂದು ಶ್ಲೋಕವನ್ನು ಓದಿ ಮುಕ್ತಾಯ ಮಾಡೋಣ.
ಆ ಮುಕ್ತಾಯ ಸಮಾರಂಭವನ್ನ ಇಲ್ಲಿ ಬಸವನ ಬಾಗೇವಾಡಿ ಒಳಗ ಇಲ್ಲಿ ಒಂದು ದೇವಿ ಗುಡಿ ಅಂತ ಇಲ್ಲಿ ಸರ್ಕಾರ ದವಾಖಾನಿ ಬಲ್ಲಿ ಒಂದು ಕಾಳಮ್ಮ ದೇವಿಯ ದೇವಸ್ಥಾನ ಗುಡಿ ಅದ. ಅಲ್ಲಿ ಒಂದು ಅನುಭವ ಮಂಟಪ ಅದ. ಆ ಮಂಟಪದೊಳಗ ಈ ಕಾರ್ಯಕ್ರಮವನ್ನು ಸತ್ಸಂಗವನ್ನ ಮುಕ್ತಾಯ ಮಾಡ್ಕೋಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಇಟ್ಕೊಂಡಿವಿ. ಈ ಕಾರ್ಯಕ್ರಮಕ್ಕ ಪೂಜ್ಯರಾದ ದೇವಾನಂದ ಶರಣರು ಬೆನಕನಹಳ್ಳಿಯವರು ಬರ್ತೀನಿ ಅಂತೇಳಿ ಒಪ್ಕೊಂಡಾರ. ಮತ್ತು ಇನ್ನ ಯಾರ್ಯಾರು ನಮ್ಮ ಶ್ರೀಕಾಂತ್ ಗುರ್ಜಿಯವರು ಇರ್ತಾರ, ಇನ್ನು ಯಾರ್ಯಾರು ಮಹಾತ್ಮರು ಬರ್ತಾರ ಅನ್ನುವಂಥದ್ದನ್ನ ಅವಾಗಿ ಹೇಳಿರ್ತೀವಿ. ಯಾರು ಬರ್ತಾರೋ ಯಾರು ಇಲ್ಲ ಅನ್ನುವಂಥದ್ದನ್ನ ಬಹಳ ಮಂದಿ ಹೇಳುದಿಲ್ಲ. ವೇದಿಕೆಗೆ ಮಹಾತ್ಮರನ್ನ ಅವ್ರನ್ನಿಷ್ಟೇ ನಾವು ಏನಪ್ಪಾ ಅಂದ್ರೆ ವೇದಿಕೆಗೆ ಇರ್ತದ ಅವ್ರಿಗೆ. ನಮ್ ಉಳ್ಕಾದವ್ರು ಎಲ್ಲರಿಗೆ ನಮಗೇನಾಗ್ತದ ಕೇಳೋರು ನಾವು. ಅವರು ಅನುಭಾವಿಗಳು. ಮುಕ್ತಾಯ ಸಮಾರಂಭದೊಳಗೆ ಎಲ್ಲರೂ ಭಾಗಿಯಾರಿ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸೋದಕ್ಕಾಗಿ ಅದಕ್ಕೆ ನಾಳೆಗೆ 4, 5, 6 3 ಶ್ಲೋಕಗಳನ್ನ ನಾಳೆಗೆ ಹೇಳಿ ಮುಗಿಸಿ 11ನೇ ತಾರೀಕಿಗೆ ಮುಂದಿನ ತಿಂಗಳ ಜನವರಿ 11ನೇ ತಾರೀಕಿಗೆ ಮುಕ್ತಾಯ ಮಾಡುವಂಗ ಎಲ್ಲರೂ ಉದ್ದೇಶ ಇಟ್ಕೊಳ್ಳೋಣ. ಎಲ್ಲರೂ ಕೂಡ ಒಮ್ಮೆ ಸತ್ಸಂಗದ ಬಂದಿರ್ತಾರ, ಒಮ್ಮೆ ಮಂದಿ ಬಂದಿರಂಗಿಲ್ಲ. ಅವ್ರಿಗೂ ಕೂಡ ಹಿಂಗ್ ಪರಮಾನುಭೂತಿ 11ನೇ ತಾರೀಕಿಗೆ ಮುಕ್ತಾಯ ಆಗ್ತದ. ತಾವು ಬರ್ರಿ ಅನ್ನುವಂಥದ್ದನ್ನ ತಾವು ಫೋನ್ ಹಚ್ಚಿ ಯಾರು ಕೇಳ್ಯಾರ ಅವ್ರೆಲ್ಲರೂ ಕೂಡ ಕಾರ್ಯಕ್ರಮ ಭಾಗಿಯಾಗಿ ಅದನ್ನು ಮುಕ್ತಾಯ ಸಮಾರಂಭನ ಮಾಡೋಣ ಅನ್ನುವಂಥದ್ದನ್ನ ತಮ್ಮೆಲ್ಲರಲ್ಲಿ ತಿಳಿಸಿ, ಮತ್ತು ಅನುಭಾವಿಗಳಾದ ದೇವಾನಂದ ಪೂಜ್ಯರು ಕೂಡ ಅವ್ರು ಬಂದು ಆಶೀರ್ವಾದ ಮಾಡೋರದಾರ. ಅವ್ರು ಒಂದು 1.5 ತಾಸ ಮಾತನಾಡುವಷ್ಟು ಅವಕಾಶವನ್ನ ಅವ್ರಿಗೆ ಕಲ್ಪಿಸೋಣ. ನಾವು ದಿನ ಹೇಳೋದು ಕೇಳೋರಂತ ನಾವು ಮಾಡಿರ್ತೀವಿ. ಅವ್ರಿಗೆ ಆದಷ್ಟು ಸಮಯವನ್ನ ಕೊಟ್ಟು ನಮ್ಮ ಪೂಜಾ ಪುನಸ್ಕಾರ ಜೊತೆ ಮತ್ತು ಪರಿಚಯ ಜೊತೆ ಯಾರ್ಯಾರು ಎಲ್ಲೆಲ್ಲಿ ಬಂದಿರ್ತಾರ ಪರಿಚಯ ಜೊತೆಗೆ ಅವತ್ತಿನ ಕಾರ್ಯಕ್ರಮವನ್ನ ಮಾಡೋಣ ಅನ್ನುವಂಥದ್ದನ್ನ ತಮಗೆ ತಿಳಿಸಿ, ಅದಕ್ಕೆ ಇನ್ನೊಂದು ನುಡಿ 2 ನುಡಿ ಹೋಗ್ತಿತ್ತು. ಆದ್ರೆ ಅದನ್ನ ಇನ್ನೊಂದ್ ಸ್ವಲ್ಪ ಅಲ್ಲಿಗೆ ಒಯ್ದು ಮುಟ್ಸೋಣ. ಅದಕ್ಕೆ ತಾವು ಯಾರ್ಯಾರು ಇದನ್ನ ನಮ್ಗೇನ್ ಅನುಭವಕ್ಕೆ ಬಂದದ, ಈ ಪರಮಾನುಭೂತಿ ನಮ್ಗೆ ಏನು ತಿಳಿದ, ಅದ್ರ ಬಗ್ಗೆ ನೀವು ಚರ್ಚೆ ಮಾಡೋಣ. ಆ ಚರ್ಚೆದೊಳಗೆ ಮತ್ತಿಷ್ಟು ನಮಗ ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನ ತಿಳಿಸಿ, ನನ್ನೊಂದೆರಡು ಮಾತುಗಳನ್ನ ಇನ್ನು ಹೇಳುದ್ರಾಗ ಹೆಚ್ಚು ಕಮ್ಮಿ ಆದ್ರೂ ತಾವು ಕೂಡ ನನ್ನನ್ನು ಕ್ಷಮಿಸ್ತೀರಿ ಅಂತೇಳಿ ನನ್ನೊಂದೆರಡು ಮಾತುಗಳನ್ನು ಆ ಸಿದ್ಧಾರ್ಥ ಪಾದಕ್ಕೆ ಅರ್ಪಿಸಿ ಮುಕ್ತಾಯ ಮಾಡ್ತೇನ್ರಿ. ಎಲ್ಲರ ಪಾದಕ್ಕೂ ಕೂಡ ಭಕ್ತಿ ಶರಣಾರ್ಥಿಗಳು. ಓಂ ನಮಃ ಶಿವಾಯ.